ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಜಗದೀಶ್ ಸ್ಟೇಟ್ ಇಂಪಾರ್ಟೆಂಟ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸುಸ್ವಾಗತ. ಆತ್ಮೀಯರೇ, ಕಳೆದ ವಿಡಿಯೋದಲ್ಲಿ ನಾನು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ವಿಡಿಯೋವನ್ನು ಮಾಡಿದ್ದೆ. ಇವತ್ತದೇ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಭಾಗ 2 ಇವತ್ತು ನಾನು ಕಂಟಿನ್ಯೂ ಮಾಡ್ತೇನೆ. ಆದ್ಮೇಲೆ ಈಗ ನಾನು ಕೊಡ್ತಾ ಇರುವಂತಹ ವಿಷಯಗಳು ನಿಮಗೆ ತುಂಬಾ ಯೂಸ್ಫುಲ್ ಅನಿಸ್ತಾ ಇತ್ತನಪ್ಪ ಅಂದ್ರೆ ದಯವಿಟ್ಟು ನನ್ನ ಈ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿತ್ತನಪ್ಪ ಅಂದ್ರೆ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡ್ಕೊಡ್ರಿ. ಸಾಧ್ಯದಷ್ಟು ಮಟ್ಟಿಗೆ ಈ ವಿಷಯ ಇಷ್ಟ ಆಯ್ತು ಅಂತಂದ್ರೆ ಒಂದು ಲೈಕ್ ಬಟನ್ ಕೊಡೋದ್ರ ಮೂಲಕ ಆತ್ಮವಿಶ್ವಾಸ ನೀಡ್ರಿ ಅಂತಂದೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಆದ್ಮೇಲೆ ನಾನು ಕಳೆದ ವಿಡಿಯೋದೊಳಗೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯನ್ನು ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ದೆ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಂತೇಳಿ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತೇಳಿ, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013 ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ದೆ, ಹೌದಲ್ವಾ? ಈ 2013 ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಯಾವ ರೀತಿಯಾಗಿ ಭಾರತದಲ್ಲಿರುವಂತಹ ಕುಟುಂಬಗಳನ್ನ ಡಿವೈಡ್ ಮಾಡಿತು ಮತ್ತು ಯಾವ ಫಲಾನುಭವಿಗಳಿಗೆ ಆಹಾರ ಧಾನ್ಯಗಳನ್ನ ವಿತರಣೆ ಮಾಡ್ಲಿಕ್ಕೆ ಸರ್ಕಾರ ಯೋಜನೆಗಳನ್ನ ರೂಪಿಸಿತು ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೆ. ಅಂದ್ರೆ ಈ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ ಮೊದಲಿದ್ದಂತಹ ಎಲ್ಲಾ ರೇಷನ್ ಕಾರ್ಡ್ ನ ವ್ಯವಸ್ಥೆಯನ್ನು ಬದಲಾವಣೆ ಮಾಡಿಕೊಂಡು ಇವತ್ತು ರೇಷನ್ ಕಾರ್ಡ್ ಎಂತವರಿಗೆ ಒದಗಿಸ್ಕೊಡ್ತಾ ಇದೆ ಏನಪ್ಪಾ ಅಂತಂದ್ರೆ ಆದ್ಯತಾ ಕುಟುಂಬ ಮತ್ತು ಆದ್ಯತರ ಅಂತ ಡಿವೈಡ್ ಮಾಡಿ ಯಾರು ಅರ್ಹ ಅಂದ್ರೆ ಆದ್ಯತಾ ಕುಟುಂಬ ವಲಯದೊಳಗೆ ಯಾರು ಬರ್ತಾರೋ ಅವ್ರಿಗೆ ಆಹಾರ ಧಾನ್ಯಗಳನ್ನ ಒದಗಿಸ್ಕೊಡ್ಲಿಕ್ಕೆ ಸರ್ಕಾರ ಏನ್ ಮಾಡ್ತು, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯನ್ನ ಜಾರಿ ತಗೊಂಡ್ಬಂತು. ಈ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಲ್ಲಿರುವಂತಹ ಉದ್ದೇಶವನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಜಾರಿಗೆ ತರಬೇಕಾಗಿತ್ತನಪ್ಪ ಅಂತಂದ್ರೆ ಮತ್ತೆ ಈ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಸುವ್ಯವಸ್ಥಿತ ಜಾರಿಗೆ ಪ್ರತ್ಯೇಕವಾಗಿ ಮತ್ತೆ ಯೋಜನೆಗಳನ್ನ ಜಾರಿ ತಗೊಂಡ್ಬಂದಿರ್ತಕ್ಕಂಥದ್ದು. ಈಗ ಈ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಗಿಂತನೂ ಮುಂಚೆ ಈಗ ಆಲ್ರೆಡಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಡಿ ಬೇರೆ ಸಾಕಷ್ಟು ಯೋಜನೆಗಳಿದ್ವು. ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ತುಂಬಾ ಹೆಚ್ಚು ಪ್ರಚಲಿತ ಮತ್ತು ತುಂಬಾ ಹೆಚ್ಚು ಫೇಮಸ್ ಇರುವಂತಹ ಪ್ರೆಸೆಂಟ್ ಯೋಜನೆ ಅಂತಂದ್ರೆ ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಯೋಜನೆ ಅಂತೇಳಿ, ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಎನ್ನುವಂತಹ ಯೋಜನೆ. ಈ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಯೋಜನೆ ತಿಳ್ಕೊಳ್ಳೋದಕ್ಕಿಂತನೂ ಮುಂಚೆ ಮೊದಲು ನಾವೇನ್ ಮಾಡೋಣ, ಈ ಆಹಾರ ಪಡಿತರ ಅಂದ್ರೆ ಪಡಿತರ ಧಾನ್ಯಗಳನ್ನ ವಿತರಣೆ ಮಾಡ್ಲಿಕ್ಕೋಸ್ಕರ ಈ ಮುಂಚೆ ಇದ್ದಂತಹ ಯೋಜನೆ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ಯಾಕಂದ್ರೆ ಆ ಯೋಜನೆ ಮೇಲಿನೂ ಕೂಡ ನಿಮಗೆ ಪ್ರಶ್ನೆಗಳನ್ನ ಕೇಳೋ ಸಾಧ್ಯತೆ ಹೆಚ್ಚಿರ್ತದ. ಆ ರೀತಿ ಬಂದಾಗ ಮೊದಲೇದಾಗಿ ಇಲ್ಲಿ ಪಬ್ಲಿಕ್ ಡಿಸ್ಟ್ರಿಬ್ಯೂಟಿವ್ ಸಿಸ್ಟಮ್ ವ್ಯವಸ್ಥೆ ಒಳಗೆ ಬಂದಂತಹ ಸಂದರ್ಭದಲ್ಲಿ ಆಕ್ಚುಲಿ PDS ಸಿಸ್ಟಮ್ ಮತ್ತು FCI ಅಂತ ಬರ್ತದ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮತ್ತು ಪಬ್ಲಿಕ್ ಡಿಸ್ಟ್ರಿಬ್ಯೂಟಿವ್ ಸಿಸ್ಟಮ್. ಈ ವ್ಯವಸ್ಥೆ ಏನನ್ನೋದ್ರ ಬಗ್ಗೆ ಮಾತ್ರ ನೀವೆಲ್ಲ ಯೋಜನೆಗಳು ಮುಗಿದ್ಮೇಲೆ ಪ್ರತ್ಯೇಕವಾಗಿ ಅವುಗಳ ಬಗ್ಗೆ ವಿಡಿಯೋ ಮಾಡಿ ಕೊಡ್ತೀನಿ ನಾನು ನಿಮಗೆ. ಆದ್ರೆ ಅದಕ್ಕಿಂತ ಮುಂಚೆ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಬರೋಕ್ಕಿಂತ ಮುಂಚೆನೆ ತುಂಬಾ ಫೇಮಸ್ ಇದ್ದಂತಹ ಯೋಜನೆ ಯಾವುದು ಅಂತಂದ್ರೆ ಅಂತ್ಯೋದಯ ಅನ್ನ ಯೋಜನೆ ಅಂತ ಇತ್ತು. ಅಂತ್ಯೋದಯ ಅನ್ನ ಯೋಜನೆ ಅಂತೇಳಿ AAY ಅನ್ನುವಂಥದ್ದು. ಅಂತ್ಯೋದಯ ಅನ್ನ ಯೋಜನೆ AAY ಅಂತಂದೇಳಿ, ಈ AAY ಯೋಜನೆ ಜಾರಿಗೆ ಬಂದಿದ್ದು ಯಾವಾಗ ಅಂತ ಪ್ರಶ್ನೆ ಕೇಳ್ತಾನೆ. ಈ ದಿನಾಂಕ ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ರಿ. ಯಾವಾಗ ಅಂದ್ರೆ ಡಿಸೆಂಬರ್ 25, 2000 ಇಸ್ವಿ ಒಳಗೆ ಜಾರಿಗೆ ಬಂತು. ನೆನಪಲ್ಲಿ ಯಾವ್ದ್ರಾಗ ಅಂತಂದ್ರೆ ಡಿಸೆಂಬರ್ 25, 2000 ಇಸ್ವಿ. ಇಲ್ಲಿ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಯಾವ ದಿನಾಂಕ ಅಂದ್ರೆ ಡಿಸೆಂಬರ್ 25. ಯಾಕಂದ್ರೆ ಈ ಡಿಸೆಂಬರ್ 25ಕ್ಕೆ ನೆನಪಿರ್ಲಿ, ಪ್ರಮುಖವಾಗಿ 3 ಯೋಜನೆಗಳು ಜಾರಿಯಲ್ಲಿದ್ದಾವೆ. ಆದ್ರೆ 2 ಯೋಜನೆಗಳು ಎಟ್ ಎ ಟೈಮ್ ಇದಾವೆ, ಬಟ್ ಇನ್ನೊಂದು ಯೋಜನೆ ಬೇರೆ ಬೇರೆ ದಿನಾಂಕದಲ್ಲಿ ಇರ್ತಕ್ಕಂಥದ್ದು. ಯಾಕಂದ್ರೆ ಈ ಡಿಸೆಂಬರ್ 25 ತುಂಬಾ ಹೆಚ್ಚು ಪ್ರಾಮುಖ್ಯತೆನ ಹೊಂದಿರತಕ್ಕಂಥದ್ದು. ಇಲ್ಲಿ ಡಿಸೆಂಬರ್ 25 ತುಂಬಾ ಪ್ರಾಮುಖ್ಯತೆ ಯಾಕಂದ್ರೆ ಅವತ್ತು ನಾವು ಕ್ರಿಸ್ಮಸ್ ಆಚರಣೆ ಮಾಡ್ತೇವೆ ಅನ್ನೋ ಉದ್ದೇಶಕ್ಕಲ್ಲ. ಆ ದಿನಾಂಕ ನಮ್ಮ ಭಾರತದ ಪ್ರಮುಖ ಮುತ್ಸದ್ದಿ ಪ್ರಧಾನಿಗಳಲ್ಲಿ ಒಬ್ಬರಾಗಿದ್ದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ, ಹೌದಲ್ವಾ? ಈ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವಾಗಿದ್ದಂತಹ ಡಿಸೆಂಬರ್ 25 ರಂದು ಈ ಯೋಜನೆನೇ ಜಾರಿ ಬಂದಿರತಕ್ಕಂಥದ್ದು. ನೋಡ್ರಿ, ಡಿಸೆಂಬರ್ 25, 2000 ಇಸ್ವಿಗೆ ಪ್ರಮುಖವಾಗಿ 2 ಕೇಂದ್ರ ಸರ್ಕಾರದ ಯೋಜನೆಗಳು ಜಾರಿ ಬರ್ತವೆ. ಒಂದು ಅಂತ್ಯೋದಯ ಅನ್ನ ಯೋಜನೆ, ಇನ್ನೊಂದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತ ಹೇಳಿ. 2 ಯೋಜನೆಗಳು ಒಂದೇ ದಿನದಲ್ಲಿ ಜಾರಿ ಬರ್ತಕ್ಕಂಥದ್ದು. ಡಿಸೆಂಬರ್ 25, 2000 ಇಸ್ವಿಗೆ ಒಂದು ಅಂತ್ಯೋದಯ ಯೋಜನೆ, ಇನ್ನೊಂದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ. ಇನ್ನು ಇತ್ತೀಚೆಗೆ 2019 ಡಿಸೆಂಬರ್ 25ಕ್ಕೆ 2019 ಡಿಸೆಂಬರ್ 25ಕ್ಕೆ ಅಟಲ್ ಭೂಜಲ್ ಯೋಜನೆ ಅಂತೇಳಿ ಜಾರಿ ತಗೊಂಡ್ ಬಂದಿದ್ದಾರೆ. ಮತ್ತೆ ಈ ಕಾರಣಕ್ಕೆ ಹೇಳ್ತೇನೆ, ಈ ಒಂದು ದಿನಾಂಕ ಅಂದ್ರೆ ಡಿಸೆಂಬರ್ 25ನ ದೃಷ್ಟಿಕೋನ ಇಟ್ಕೊಂಡಾಗ 3 ಯೋಜನೆಗಳು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರ್ಬೇಕು. ಒಂದು ಅಂತ್ಯೋದಯ, ಇನ್ನೊಂದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ, ಅದಾದ್ಮೇಲೆ ಅಟಲ್ ಭೂಜಲ್ ಯೋಜನೆ ಅಂತಂದೇಳಿ.
ಈ 3 ಯೋಜನೆಗಳು ಜಾರಿಗೆ ಬಂದಿದ್ದು ಯಾವ ದಿನ ಅಂತಂದ್ರೆ ಡಿಸೆಂಬರ್ 25. ಈಗ ನಾವು ಅಂತ್ಯೋದಯ ಅನ್ನ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡೋಣ. ಈ ಅಂತ್ಯೋದಯ ಅನ್ನುವಂತಹ ಯೋಜನೆ ಅಂದ್ರೆ ಅಂತ್ಯೋದಯ ಅನ್ನ ಯೋಜನೆ ಜಾರಿಗೆ ಬರುವಂತಹ ಅತಿ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಭಾರತದಲ್ಲಿರುವಂತಹ ಸಂಪೂರ್ಣ ನಿರ್ಗತಿಕರು ಮತ್ತು ಆರ್ಥಿಕವಾಗಿ ತುಂಬಾ ಹಿಂದುಳಿದಿರ್ತಕ್ಕಂಥವ್ರು. ನಾವಿವತ್ತು ಆರ್ಥಿಕವಾಗಿ ಹಿಂದುಳಿದಿರುವಂತಹ ಕುಟುಂಬಗಳನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ನಾವು BPL ಅಂತ ಪರಿಗಣಿಸ್ತೀವಿ. ಅಂದ್ರೆ ಬಡತನ ರೇಖೆಗಿಂತ ಕೆಳಗಿರುವಂತಹ ಕುಟುಂಬಗಳನ್ನ ನಾವು BPL ಅಂತ ಪರಿಗಣಿಸ್ತೇವೆ. ಬಡತನದಗಿಂತ ರೇಖೆಗಿಂತ ಮೇಲಿರ್ತಕ್ಕಂಥ ಕುಟುಂಬಗಳನ್ನ APL ಅಂತ ಪರಿಗಣಿಸ್ತೇವೆ. ಆದ್ರೆ APL ಗಿಂತ ತಳಮಟ್ಟದಲ್ಲಿ ಇರ್ತಕ್ಕಂಥವ್ರು BPL. ಈ BPL ಗಿಂತನೂ ಆಲ್ಮೋಸ್ಟ್ ತಳಮಟ್ಟದಲ್ಲಿ ಇರ್ತಕ್ಕಂಥವ್ರು ಏನಾಗಿರ್ತಾರಪ್ಪ ಅಂದ್ರೆ ಅಂತ್ಯೋದಯ ಯೋಜನೆಗೆ ಒಳಪಟ್ಟಿರ್ತಾರೆ. ನೆನಪಿರ್ಲಿ, ಈ ಅಂತ್ಯೋದಯ ಯೋಜನೆಗೆ ಒಳಪಡುವಂತಹ ಫಲಾನುಭವಿಗಳು ಏನಾಗಿರ್ತಾರೆ ಅಂದ್ರೆ BPL ಗಿಂತನೂ ತಳಮಟ್ಟದಲ್ಲಿ, ಅಂದ್ರೆ ಬಡತನ ರೇಖೆಗಿಂತನೂ ಕೆಳಗಿರ್ತಕ್ಕಂಥವ್ರಿಗಿಂತನೂ ಮತ್ತೆ ತಳಮಟ್ಟದಲ್ಲಿ ಇರ್ತಕ್ಕಂಥವ್ರು ಯಾರು ಅಂತಂದ್ರೆ ಅಂತ್ಯೋದಯ ಯೋಜನೆಗೆ ಒಳಪಡುವಂತಹ ಫಲಾನುಭವಿಗಳು. ಸೊ ಇಂಥವ್ರು ಯಾರಾಗಿರ್ತಾರೆ ಅಂತಂದ್ರೆ ಆಲ್ಮೋಸ್ಟ್ ಭಾರತದಲ್ಲಿ ಆರ್ಥಿಕವಾಗಿ ಸಂಪೂರ್ಣವಾಗಿ ಹಿಂದುಳಿದಿದ್ದು ನಿರ್ಗತಿಕ ವ್ಯವಸ್ಥೆಯನ್ನ ಹೊಂದಿರ್ತಾರೆ ನೋಡ್ರಿ, ಅಂತವ್ರನ್ನ ಅಂತ್ಯೋದಯ ಅನ್ನ ಯೋಜನೆಗೆ ಸೇರ್ಪಡೆ ಮಾಡಿರ್ತಕ್ಕಂಥದ್ದು. ಇದು ಯಾವಾಗ ಬಂತು? ಡಿಸೆಂಬರ್ 25, 2000 ಇಸ್ವಿ ಒಳಗ. ಸರಿ, ಹಾಗಾದ್ರೆ ಆ ರೀತಿ ಫಲಾನುಭವಿಗಳಿಗೆ ಈ ಯೋಜನೆಯ ಅಗತ್ಯ ಏನಪ್ಪಾ ಅಂತಂದ್ರೆ ಅವರಿಗೆ ತುಂಬಾ ಅಂದ್ರೆ ತುಂಬಾ ಮೂಲಭೂತ ಅವಶ್ಯಕತೆಗಳಲ್ಲಿ ಮುಖ್ಯವಾಗಿರುವಂತಹ ಆಹಾರ ಪದಾರ್ಥಗಳನ್ನ ಉಚಿತವಾಗಿ ವಿತರಣೆ ಮಾಡುವ ಉದ್ದೇಶಕ್ಕೋಸ್ಕರ. ನೆನಪಿರ್ಲಿ, ಅಂತ್ಯೋದಯ ಅನ್ನ ಯೋಜನೆಯ ಅತಿ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಭಾರತದಲ್ಲಿರುವಂತಹ ಅತ್ಯಂತ ನಿರ್ಗತಿಕ ಮತ್ತು ಕಡು ಬಡತನದ ವ್ಯಾಪ್ತಿಯಲ್ಲಿರುವ ಕುಟುಂಬಗಳಿಗೆ ಉಚಿತ ಆಹಾರ ಧಾನ್ಯಗಳನ್ನ ವಿತರಣೆ ಮಾಡ್ಲಿಕ್ಕೋಸ್ಕರ ಸರ್ಕಾರ ಏನ್ ಮಾಡ್ತು? ಅಂತ್ಯೋದಯ ಅನ್ನ ಯೋಜನೆಯನ್ನ ಜಾರಿ ತಗೊಂಡು ಮತ್ತು ಡಿಸೆಂಬರ್ 25, 2000 ಇಸ್ವಿ ಒಳಗ. ಸರಿ, ಹಾಗಾದ್ರೆ ಈ ಯೋಜನೆಯನ್ನ ಅಂದ್ರೆ ಡಿಸೆಂಬರ್ 25, 2000 ಇಸ್ವಿ ಒಳಗೆ ಜಾರಿಗೆ ಬಂದಾಗ ಈ ಯೋಜನೆಯನ್ನ ಪ್ರಥಮವಾಗಿ ಜಾರಿಗೆ ಬಂದಂತಹ ರಾಜ್ಯ ಅಂತ ಬಂದಾಗ ಈ ಯೋಜನೆಯನ್ನ ಪ್ರಥಮವಾಗಿ ಜಾರಿಗೊಳಿಸಿದ ರಾಜ್ಯ ಅಂತಂದ್ರೆ ದಟ್ ಈಸ್ ಬಿಹಾರ್. ನೆನ್ಪಿಟ್ಕೊಳ್ಳಕ್ ಸಾಧ್ಯ ಆಗಿರ್ಬೇಕು. ಭಾರತದೊಳಗ ಅತ್ಯಂತ ಬಡತನದಲ್ಲಿ ಇರುವಂತಹ ರಾಜ್ಯ ಯಾವುದು ಅಂತ ನಾವು ಪರಿಗಣಿಸೋದಾದ್ರೆ ಬಿಹಾರನ್ನ ಪರಿಗಣಿಸ್ತೇವೆ. ನೆನಪಿರ್ಲಿ, ಅಂತ್ಯೋದಯ ಯೋಜನೆ ಸಂಪೂರ್ಣವಾಗಿ ಕಡು ಬಡತನದಲ್ಲಿರುವಂತಹವ್ರಿಗೆ ಆ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಇದನ್ನ ನೆನಪಿಟ್ಕೊಳ್ಳೋಕೆ ತುಂಬಾ ಸುಲಭ ಆಗ್ತದೆ ನೋಡ್ರಿ. ಅಂತ್ಯೋದಯ ಅನ್ನ ಯೋಜನೆಯು ಪ್ರಥಮವಾಗಿ ಜಾರಿಗೆ ಬಂದಂತಹ ರಾಜ್ಯ ಯಾವುದು ಅಂದ್ರೆ ದಟ್ ಈಸ್ ಬಿಹಾರ್. ಬಿಹಾರದ ಮೂಲಕ ಇದು ಪ್ರಾರಂಭದೊಳಗೆ ಜಾರಿಗೆ ಬಂತು. ನೆಕ್ಸ್ಟ್ ಈ ಯೋಜನೆಯನ್ನ ರಾಜ್ಯದಲ್ಲಿ ಆಗಸ್ಟ್ 2002ರಿಂದ ಅಂದ್ರೆ ಕರ್ನಾಟಕದಲ್ಲಿ ಆಗಸ್ಟ್ 2002ರಿಂದ ಇದನ್ನ ಜಾರಿ ತಗೊಂಡು ಕರ್ನಾಟಕದಲ್ಲಿ ಜಾರಿ ತಗೊಂಡು ಬಂದಿರತಕ್ಕಂಥದ್ದು. ನೆನಪಿರ್ಲಿ, ಆಗಸ್ಟ್ 2002ರವರೆಗೆ ಈ ಅಂತ್ಯೋದಯ ಯೋಜನೆಗೆ ಒಳಪಡುವಂತಹ ಫಲಾನುಭವಿಗಳಿಗೆ ಒಂದು ಪ್ರತಿ ಚೀಟಿಗೆ 20 kg ಆಹಾರ ಧಾನ್ಯಗಳನ್ನು ವಿತರಣೆ ಮಾಡ್ತಾ ಇದ್ರು. ನೆನಪಿಟ್ಕೊಳ್ಳಲು ಸಾಧ್ಯ ಆಗುತ್ತೆ. ಎಷ್ಟು? 20 kg ಆಹಾರ ಧಾನ್ಯ. ಯಾವಾಗಿದು? ಬಿಫೋರ್ 2002. ಆ ಒಂದು ಅಂತ್ಯೋದಯ ಯೋಜನೆಯಡಿ ಇಲ್ಲಿ ಆ ಒಂದು ಫಲಾನುಭವಿಗಳಿಗೆ ಆಹಾರ ಧಾನ್ಯಗಳನ್ನು ಒದಗಿಸಿಕೊಡ್ಲಿಕ್ಕೆ ಒಂದು ವ್ಯವಸ್ಥೆ ಬೇಕಲ್ಲ, ಕ್ರಮಬದ್ಧತೆ ಬೇಕಲ್ಲ. ಆ ಕಾರಣಕ್ಕೆ ಕೇಂದ್ರ ಸರ್ಕಾರ ಇಲ್ಲಿ ಏನ್ ಮಾಡ್ತು? ಅಂತ್ಯೋದಯ ಕುಟುಂಬಗಳನ್ನ ಪ್ರತ್ಯೇಕವಾಗಿ ಪರಿಗಣಿಸಿ ಅವರನ್ನ ವಿಶೇಷ ವರ್ಗಕ್ಕೆ ಸೇರ್ಪಡೆ ಮಾಡಿ ಅವ್ರಿಗಾಗಿನೇ ಪ್ರತ್ಯೇಕ ರೇಷನ್ ಕಾರ್ಡ್ ಅನ್ನ ವಿತರಣೆ ಮಾಡ್ಲಿಕ್ಕಾಯ್ತು. ಸೊ ಆ ರೀತಿ ಪ್ರತ್ಯೇಕವಾಗಿ ರೇಷನ್ ಕಾರ್ಡ್ ನ ವ್ಯಾಪ್ತಿ ಒಳಪಟ್ಟಿರ್ತಕ್ಕಂಥವ್ರೆಲ್ಲವ್ರನ್ನ ಅಂತ್ಯೋದಯ ಕುಟುಂಬಗಳು ಅಂತ ಸೇರ್ಪಡೆ ಮಾಡಿದ್ರು. ಆ ಅಂತ್ಯೋದಯ ಕುಟುಂಬಗಳಿಗೆ ಆಹಾರ ಧಾನ್ಯಗಳನ್ನ ಪೂರೈಕೆ ಮಾಡ್ಕೊಳ್ಳೋಕೋಸ್ಕರ ಮತ್ತೆ ಅಂತ್ಯೋದಯ ಕಾರ್ಡ್ ಅನ್ನ ಒದಗಿಸಿಕೊಟ್ರು. ನೆನಪಿರ್ಲಿ, ಈ ಅಂತ್ಯೋದಯ ಕಾರ್ಡು BPL ಕಾರ್ಡ್ಗಿಂತನೂ ಕೆಳಮಟ್ಟದಲ್ಲಿರುವಂತಹ ಫಲಾನುಭವಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆನಪಿರ್ಲಿ, ಇಲ್ಲಿ ಅಂತ್ಯೋದಯ ಕುಟುಂಬಗಳನ್ನ ವಿಶೇಷವಾಗಿ ಬೇರ್ಪಡಿಸಿ ಅವರಿಗೆ ಅಂತ್ಯೋದಯ ಕಾರ್ಡ್ ಅನ್ನ ಒದಗಿಸಿಕೊಟ್ರು. ಅಂತವ್ರಿಗೆ 20 kg ಆಹಾರ ಧಾನ್ಯ ಪ್ರಥಮವಾಗಿ ಒದಗಿಸಿಕೊಟ್ರು. ಆನಂತರ ಆಗಸ್ಟ್ 2002ರಿಂದ ಅಂತ್ಯೋದಯ ಫಲಾನುಭವಿಗಳಿಗೆ ಪ್ರತಿ ಪಡಿತರ ಚೀಟಿಗೆ 35 kg ಆಹಾರ ಧಾನ್ಯಗಳನ್ನ ವಿತರಣೆ ಮಾಡಿರ್ತಕ್ಕಂಥದ್ದು. ಪ್ರತಿ ಪಡಿತರ ಚೀಟಿಗೆ 35 kg ಆಹಾರ ಧಾನ್ಯಗಳನ್ನ ವಿತರಣೆ ಮಾಡ್ತಕ್ಕಂಥದ್ದು. ನೆನಪಿರಲಿ, ಇದು ನಿಮಗೆ ಹೆಚ್ಚು ಪ್ರಶ್ನೆ ಆಗೋ ಸಾಧ್ಯತೆ ಇರ್ತದೆ. ಅಂತ್ಯೋದಯ ಫಲಾನುಭವಿಗಳಿಗೆ ಪ್ರಸ್ತುತ ಎಷ್ಟು kg ಆಹಾರ ಧಾನ್ಯಗಳನ್ನ ವಿತರಣೆ ಮಾಡಲಾಗುತ್ತದೆ ಅಂತ ಪ್ರಶ್ನೆ ಕೇಳ್ತಾರೆ. ಅಂತ್ಯೋದಯ ಫಲಾನುಭವಿಗಳಿಗೆ ಪ್ರಸ್ತುತ 35 kg ಆಹಾರ ಧಾನ್ಯಗಳನ್ನ ವಿತರಣೆ ಮಾಡಲಾಗ್ತಾ ಇದೆ. ಇದು ತುಂಬಾ ಅಂದ್ರೆ ತುಂಬಾ ಹೆಚ್ಚು ನೆನಪಿಟ್ಕೊಳ್ಬೇಕಾಗಿರುವಂತಹ ಪ್ರಮುಖ ಅಂಶ. ಸೊ ಇದಿಷ್ಟು ಯಾವುದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂದ್ರೆ ಅಂತ್ಯೋದಯ ಕಾರ್ಡ್ಗೆ ಸಂಬಂಧಪಟ್ಟಿದ್ದ ಅಥವಾ ಅಂತ್ಯೋದಯ ಅನ್ನ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಡೇಟ್ಗಳನ್ನ ಗಮನಿಸಿದಾಗ ಆಹಾರ ಭದ್ರತಾ ಕಾಯ್ದೆಗಿಂತ ಮುಂಚಿನ ಜಾರಿಯಲ್ಲಿತ್ತು. ಈ ಒಂದು ಕಾಯ್ದೆ ಮತ್ತು ಈ ಒಂದು ಯೋಜನೆ ಯಾವ ಇಲಾಖೆಯಡಿ ಜಾರಿಯಲ್ಲಿ ಬರುತ್ತೆ ಅಂತಂದ್ರೆ ನಾವು ನೆನಪಿಟ್ಕೋಬೇಕು, ಇಲ್ಲಿ ಭಾರತದ ಗ್ರಾಹಕ ವ್ಯವಹಾರ
ಗ್ರಾಹಕ ವ್ಯವಹಾರ, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ. ಸಾರ್ವಜನಿಕ ವಿತರಣಾ ಸಚಿವಾಲಯ, ವಿತರಣಾ ಸಚಿವಾಲಯ ಸಚಿವಾಲಯದ ಮೂಲಕ ಈ ಯೋಜನೆ ಜಾರಿಯಲ್ಲಿರ್ತಕ್ಕಂಥದ್ದು. ನೋಡ್ರಿ, ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಟಿವ್ ಮಿನಿಸ್ಟ್ರಿ ಅಂದ್ರೆ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಅಂಡ್ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಟಿವ್. ಈ ಒಂದು ಮಿನಿಸ್ಟ್ರಿ ಅಂದ್ರೆ ಇಲಾಖೆಯ ವ್ಯಾಪ್ತಿಯಿಂದ ಸರ್ಕಾರ ಏನ್ ಮಾಡ್ತಾ ಇದೆ, ಈ ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಇದೆ. ನೆನಪಿರ್ಲಿ, ಇವತ್ತು ಆಲ್ಮೋಸ್ಟ್ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ ಯಾವೆಲ್ಲ ಯೋಜನೆಗಳು ಜಾರಿಯಲ್ಲಿದಾವೋ ಆ ಎಲ್ಲಾ ಯೋಜನೆಗಳ ಮೇಲುಸ್ತುವಾರಿ ಮತ್ತು ಅನುಷ್ಠಾನಗೊಳಿಸುವಂತಹ ಇಲಾಖೆ ಯಾವುದು ಅಂತಂದ್ರೆ ದಟ್ ಈಸ್ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ಅವುಗಳ ಮೇಲುಸ್ತುವಾರಿಯನ್ನು ವಹಿಸಿಕೊಳ್ತಕ್ಕಂಥದ್ದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇವನ್ ಈ ಒಂದು ಸಚಿವಾಲಯದಡಿ ಪಬ್ಲಿಕ್ ಡಿಸ್ಟ್ರಿಬ್ಯೂಟಿವ್ ಸಿಸ್ಟಮ್ ಎನ್ನುವಂತಹ ಒಂದು ವ್ಯವಸ್ಥೆ ಕೆಲಸ ಮಾಡ್ತದ. ಆ ವ್ಯವಸ್ಥೆಯ ಮೂಲಕ ಈ ಎಲ್ಲ ಯೋಜನೆಗಳು ಜಾರಿಯಲ್ಲಿ ಇರ್ತಾವ. ನೆಕ್ಸ್ಟ್ ಏನಾದ್ರು ಪ್ರಶ್ನೆ ಕೇಳಿದ್ರೆ ಇದನ್ನು ಕೂಡ ಉತ್ತರ ಬರೋ ಹಾಗೆ ಪ್ರಶ್ನೆ ಕೇಳ್ತಿರ್ತಾನೆ ನೋಡ್ರಿ, ನೆನ್ಪಿಟ್ಕೊಳ್ಳಕ್ ಸಾಧ್ಯ ಆಗಿರ್ಬೇಕು. ಸೊ ಇದಿಷ್ಟಾದ್ಮೇಲೆ ಈಗ ಪ್ರೆಸೆಂಟ್ ತುಂಬಾ ಅಂದ್ರೆ ತುಂಬಾ ಹೆಚ್ಚು ಪ್ರಚಲಿತದಲ್ಲಿರುವಂತಹ ಯೋಜನೆ ದಟ್ ಈಸ್ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂತೇಳಿ. ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಯೋಜನೆ ಅಂತೇಳಿ. ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಯೋಜನೆ, ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂತಂದೇಳಿ ನೆನಪಿರ್ಲಿ. ಒನ್ ನೇಷನ್ ಒನ್ ರೇಷನ್ ಕಾರ್ಡ್, ONORC ಎನ್ನುವಂತಹ ಯೋಜನೆ ನೆನ್ಪಿಟ್ಕೊಳ್ಳಕ್ ಸಾಧ್ಯ ಆಗಿರ್ಬೇಕು. ಒನ್ ನೇಷನ್ ಒನ್ ರೇಷನ್ ಕಾರ್ಡ್, ಒನ್ ರೇಷನ್ ಕಾರ್ಡ್ ಯೋಜನೆ ಅಂತಂದೇಳಿ. ಏನಿದು ಒನ್ ನೇಷನ್ ಒನ್ ರೇಷನ್ ಕಾರ್ಡ್, ಇದು ಯಾಕೆ ಪ್ರೆಸೆಂಟ್ ಇಷ್ಟು ಪ್ರಚಲಿತದಲ್ಲಿದೆ ಅಂತಂದೇಳಿ ಪ್ರಶ್ನೆ ಮಾಡಿದ್ರೆ ನೆನಪಿರ್ಲಿ, ಈ ಯೋಜನೆಯನ್ನ ಸೆಪ್ಟೆಂಬರ್ 2019ರಲ್ಲಿನೇ ಆಗಿನ ಕೇಂದ್ರದ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವರಾಗಿದ್ದಂತಹ ರಾಮವಿಲಾಸ್ ಪಾಸ್ವಾನ್, ನೆನ್ಪಿಟ್ಕೊಡ್ರಿ, ರಾಮವಿಲಾಸ್ ಪಾಸ್ವಾನ್. ಈ ರಾಮವಿಲಾಸ್ ಪಾಸ್ವಾನ್ ರವರು ಈ ಯೋಜನೆಯನ್ನ ಮೊದಲ ಬಾರಿಗೆ ಪ್ರಾಯೋಗಿಕವಾಗಿ ಜಾರಿಗೆ ತಗೊಂಡು ಬರ್ತಾರೆ. ಯಾವ್ದನ್ನ? ONORC ಯೋಜನೆನ, ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಯೋಜನೆನ ಉದ್ದೇಶವನ್ನ ಫಸ್ಟ್ ಪ್ರಚಲಿತಕ್ಕೆ ತಗೊಂಡ್ ಬಂದವರು ಯಾರು ಅಂತಂದ್ರೆ ರಾಮವಿಲಾಸ್ ಪಾಸ್ವಾನ್. ಬಟ್ ಒಂದು ನೋವಿನ ಸಂಗತಿ ಏನಪ್ಪಾ ಅಂತಂದ್ರೆ ಕಳೆದ ವರ್ಷ ಕೋವಿಡ್ ನ ಪರಿಣಾಮದಿಂದಾಗಿ ಇವರು ತೀರ್ಕೊಂಡ್ಬಿಟ್ರು, ರಾಮವಿಲಾಸ್ ಪಾಸ್ವಾನ್ ರವರು. ಬಟ್ ಈ ಯೋಜನೆಯನ್ನ ಪರಿಚಯಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ರೆ ರಾಮವಿಲಾಸ್ ಪಾಸ್ವಾನ್ ಇವರು ಕೇಂದ್ರದ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯದ ಸಚಿವರಾಗಿದ್ರು ಇವರು. ಅವಾಗ ಈ ಯೋಜನೆಯನ್ನ ಇವರು ಪರಿಚಯ ಪಡಿಸಿದ್ರು. ಸರಿ, ಹಾಗಾದ್ರೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಯೋಜನೆ ಜಾರಿ ಬರೋದಕ್ಕೆ ಅತಿ ಮುಖ್ಯ ಕಾರಣ ಏನು, ಇದರ ಹಿನ್ನೆಲೆ ಏನಾಗಿತ್ತು ಅಂತ ಪ್ರಶ್ನೆ ಮಾಡಿದಾಗ ನೆನಪಿರ್ಲಿ ಫ್ರೆಂಡ್ಸ್, ನಾನು ಇವತ್ತು ಕೊಡ್ತಾ ಇರುವಂತಹ ಮಾಹಿತಿ ಕೇವಲ MCQ ಪ್ರಶ್ನೆಗಳಿಗೆ ಅಷ್ಟೇ ಅನುಕೂಲ ಆಗಂಗಿಲ್ಲ. ನಾಳೆ ನಿಮ್ಗೇನಾದ್ರೂ ಆಹಾರ ಭದ್ರತಾ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಎಕ್ಸ್ಪ್ಲನೇಷನ್ ಆಧಾರದ ಮೇಲೆ ನಿಮ್ಗ PSI SIಗಳಲ್ಲಿ ಪ್ರಶ್ನೆ ಕೇಳೋ ಸಾಧ್ಯತೆ ತುಂಬಾ ಅಂದ್ರೆ ತುಂಬಾ ಹೆಚ್ಚು ಸಾಧ್ಯತೆ ಇದೆ. ಯಾಕಂದ್ರೆ ಪ್ರಚಲಿತ ಘಟನೆಯೊಳಗ ತುಂಬಾ ಹೆಚ್ಚು ಪ್ರಚಲಿತವಾಗಿರ್ತಕ್ಕಂಥದ್ದು ಪ್ರೆಸೆಂಟ್ ದಿಸ್ ಸಿಚುವೇಶನ್. ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಈ ಯೋಜನೆಯನ್ನ ಸರಿಯಾಗಿ ಗಮನಿಸ್ಕೊಂಡು ಕರೆಕ್ಟ್ ಆಗಿ ಅವಲೋಕನ ಮಾಡಿಕೊಂಡು ಸಾಧ್ಯ ಇತ್ತನಪ್ಪ ಒಂದ್ ಕಡೆ ನೋಟ್ ಮಾಡಿ ಇಟ್ಕೊಳ್ಳೋಕೆ ಸಾಧ್ಯ ಆಗಿರ್ಬೇಕು. ನಾಳೆ ಇದು ನಿಮಗೆ ಎಲ್ಲಾ ಎಕ್ಸಾಮ್ಗಳಿಗೆ, ಈಗ ಮುಖ್ಯವಾಗಿ ಅಂತಂದ್ರೆ SDA ಎಕ್ಸಾಮ್ ಇದೆ, ಗ್ರೂಪ್ ಸಿ ಎಕ್ಸಾಮ್ ಇದೆ. ಗ್ರೂಪ್ ಸಿ ಎಕ್ಸಾಮ್ಗಳು ಎಷ್ಟು ಮುಖ್ಯ, ಒಂದು ಹುದ್ದೆಗಳು ಎಷ್ಟು ಉತ್ತಮ ಅಂತಂದ್ರೆ ನೆನಪಿರ್ಲಿ, ಗ್ರೂಪ್ ಸಿ ಹುದ್ದೆಯಿಂದ ನೆಕ್ಸ್ಟ್ ನೀವು ಡೈರೆಕ್ಟ್ಲಿ ಎಲ್ಲಿ ಪ್ರಮೋಟ್ ಆಗೋ ಸಾಧ್ಯತೆ ಇರ್ತದೆ ಅಂತಂದ್ರೆ ಈ ಗ್ರೂಪ್ ಬಿ ನ ಹುದ್ದೆಗಳಿಗೆ, ಅಂದ್ರೆ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಿಗೆ, ಅಂದ್ರೆ KS ನ ಆಧಾರಿತವಾಗಿರುವಂತಹ ಹುದ್ದೆಗಳಿಗೆ ಪ್ರಮೋಷನ್ ಆಗೋ ಸಾಧ್ಯತೆ ಹೆಚ್ಚಿರ್ತದ. ಆ ಕಾರಣಕ್ಕೆ ಈಗ ಆಲ್ರೆಡಿ ಆ ಒಂದು ನೋಟಿಫಿಕೇಶನ್ ಇದೆ, ಗ್ಯಾಪ್ ಆಗ್ಯದ. ಆ ಒಂದು ಗ್ರೂಪ್ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಯೋಜನೆಗಳು ತುಂಬಾ ಅಂದ್ರೆ ತುಂಬಾ ಹೆಚ್ಚು ಪ್ರಚಲಿತದಲ್ಲಿ ಇರ್ತಕ್ಕಂಥದ್ದು ಮತ್ತು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಆ ಕಾರಣಕ್ಕೆ ಸ್ವಲ್ಪ ಕರೆಕ್ಟ್ ಆಗಿ ಗಮನಿಸಕ್ಕೆ ಸಾಧ್ಯ ಆಗಿರ್ಬೇಕು. ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಯೋಜನೆಯ ಅತಿ ಮುಖ್ಯ ಉದ್ದೇಶ ಅಂತ ಬಂದಾಗ ನೆನಪಿರ್ಲಿ, ಇವ್ರನ್ನ ಈ ಒಂದು ಯೋಜನೆ ತರಬೇಕಾಗಿತ್ತಂದ್ರೆ ಯಾರನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಬಂದಿತ್ತು ಅಂತಂದ್ರೆ ಇವತ್ತ ಅತ್ಯಂತ ಕಡು ಬಡತನದಲ್ಲಿರುವಂತಹ ವಲಸಿಗ ಕಾರ್ಮಿಕರನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಇದು ಜಾರಿ ಬಂತು. ಅಂದ್ರೆ ಮೈಗ್ರೆಂಟ್ ಲೇಬರ್ಸ್ ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಸರ್ಕಾರ ಈ ಯೋಜನೆ ಜಾರಿ ತಗೊಂಬಂತು. ಏನಿದು ಮೈಗ್ರೆಂಟ್ ಲೇಬರ್ಸ್ ಅಂತಂದ್ರೆ
ಈಗ ಮೈಗ್ರೆಂಟ್ ಲೇಬರ್ಸ್ ಏನಪ್ಪಾ ಅಂದ್ರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ದುಡಿಮೆ ಮಾಡಿಕೊಡ್ತಾ ಇರ್ತಾರೆ ನೋಡ್ರಿ. ಅಂತಹ ಬಡತನದಲ್ಲಿರುವಂತಹ ಜನರನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಸರ್ಕಾರ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಯೋಜನೆ ಜಾರಿ ತಗೊಂಡ್ಬಂತು. ಈ ಒಂದು ಯೋಜನೆ ಅವರನ್ನೇ ದೃಷ್ಟಿಕೋನ ಇಟ್ಕೊಳ್ಳೋದಕ್ಕೆ ಅತಿ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ 2019 ಸಾಲಿನೊಳಗೆ ಜಾರಿ ಬಂದಿದ್ದಂತಹ ವರ್ಲ್ಡ್ ಹಂಗರ್ ಇಂಡೆಕ್ಸ್ ನ ಸೂಚ್ಯಾಂಕ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಮುಖ್ಯ ಆಗ್ತದ. ನೆನಪಿರ್ಲಿ ಫ್ರೆಂಡ್ಸ್, 2018 ವರದಿಯನ್ನ ಆಧಾರವಾಗಿ ಇಟ್ಕೊಂಡಾಗ ಭಾರತ ಏನಾಗಿತ್ತು ಅನ್ನಪ್ಪ ಅಂದ್ರೆ ವರ್ಲ್ಡ್ ಹಂಗರ್ ಇಂಡೆಕ್ಸ್ ನಲ್ಲಿ 103ನೇ ಸ್ಥಾನವನ್ನು ಹೊಂದಿತ್ತು. ಎಷ್ಟು ರಾಷ್ಟ್ರಗಳ ವ್ಯಾಪ್ತಿಗಳು ಅಂದ್ರೆ 117 ರಾಷ್ಟ್ರಗಳನ್ನ ಇಲ್ಲಿ ನಾವು ಗಮನದಲ್ಲಿ ಇಟ್ಕೊಂಡಾಗ ನಮ್ಮ ಭಾರತದ ಸ್ಥಾನ ಎಷ್ಟು ಸ್ಥಾನದಲ್ಲಿ ಇತ್ತನಪ್ಪ ಅಂದ್ರೆ 103ನೇ ಸ್ಥಾನ ಇತ್ತು. ದೆನ್ 2019 ವರದಿ ಯಾವಾಗ ಬಂತು ಅಂತಂದ್ರೆ ಅಕ್ಟೋಬರ್ 23, 2020 ಜಾರಿ ಬಂತು. ಯಾವುದು 2019 ವರದಿಯ ಪ್ರಕಾರ ಭಾರತ ಪ್ರೆಸೆಂಟ್ ವರ್ಲ್ಡ್ ಹಂಗರ್ ಇಂಡೆಕ್ಸ್ ಒಳಗೆ ಎಷ್ಟನೇ ಸ್ಥಾನದಲ್ಲಿ ಇದೆಪ್ಪ ಅಂದ್ರೆ 102ನೇ ಸ್ಥಾನದಲ್ಲಿ ಐತಿ. ಎಷ್ಟು ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿದ್ರೆ 117 ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿದಾಗ. ಅಂದ್ರೆ ನಾವಿಲ್ಲಿ ಪರಿಗಣಿಸಬೇಕಾಗಿರೋದು ಭಾರತದಲ್ಲಿ ಹಸಿವಿನಿಂದ ಬಳಲಿ ಸಾಯ್ತಾ ಇರುವಂತಹವರ ಸಂಖ್ಯೆ ತುಂಬಾ ಅಂದ್ರೆ ತುಂಬಾ ಹೆಚ್ಚದ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ನೆನಪಿರ್ಲಿ, ಪ್ರಶ್ನೆ ಕೇಳ್ತಾ ಇರ್ತಾನೆ, ವರ್ಲ್ಡ್ ಹಂಗರ್ ಇಂಡೆಕ್ಸ್ ನೊಳಗ ಪ್ರೆಸೆಂಟ್ ಭಾರತದ ಸ್ಥಾನ ಎಷ್ಟು ಅಂತಂದ್ರೆ 102ನೇ ಸ್ಥಾನ. ಅಂದ್ರೆ 117 ರಾಷ್ಟ್ರಗಳೇ ಇದಾವೆ. ಇಲ್ಲಿ ನಾವು ಅಳತೆ ಮಾಡ್ಬೇಕಾಗಿರೋದು ಆ 102 ರಾಷ್ಟ್ರಗಳಲ್ಲಿ ಅತ್ಯಂತ ತಳಮಟ್ಟ ಅಂದ್ರೆ 102ನೇ ರ್ಯಾಂಕ್ ಇದು. ಇದೇನು ಅತ್ಯಂತ ಬೆಳವಣಿಗೆ ಹೊಂದುವಂತಹ ಮಾಹಿತಿ ಅಲ್ಲ, ಇದು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದಂತ ಮಾಹಿತಿ. ಕಾರಣ ಈಗ 102ನೇ ಸ್ಥಾನಕ್ಕೆ ಬಂದದನ್ನಪ್ಪ ಅಂದ್ರೆ ಅರ್ಥ ಏನು? ಭಾರತದೊಳಗ ಹಸಿವಿನಿಂದ ಸಾಯುವವರ ಪ್ರಮಾಣ ತುಂಬಾ ಹೆಚ್ಚಾಗಿದೆ ಅಂತ ಅರ್ಥ. ಇವತ್ತು ನೀವು ಗಮನಿಸಬಹುದು, ಭಾರತದಲ್ಲಿ ಅತ್ಯಂತ ಕಡು ಬಡತನದಲ್ಲಿರುವಂತಹ ರಾಜ್ಯಗಳಂತಂದ್ರೆ ಆಲ್ಮೋಸ್ಟ್ ಉತ್ತರ ಭಾರತದ ವ್ಯಾಪ್ತಿಯೊಳಗೆ ಬರುವಂತಹ ಬಿಹಾರ, ಉತ್ತರ ಪ್ರದೇಶ, ಮಧ್ಯಪ್ರದೇಶದ ಭೂಭಾಗದೊಳಗಿರುವಂತಹ ಬಹುತೇಕ ಜನಾಂಗ ಏನಾಗ್ತಾರಪ್ಪ ಅಂತಂದ್ರೆ ಅಲ್ಲಿಯ ಬಡತನವನ್ನ ಮತ್ತು ಹಸಿವನ್ನ ಹೊರೆಯನ್ನ ನೀಗಿಸೋದಕ್ಕೋಸ್ಕರ ಏನ್ ಮಾಡ್ತಾರೆ, ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ವಲಸೆ ಹೋಗಿ ಅಲ್ಲಿ ದುಡಿಮೆಯನ್ನ ಕಂಡುಕೊಳ್ತಾರೆ. ಬಟ್ ಅಲ್ಲಿ ದುಡಿಮೆಯನ್ನ ಕಂಡುಕೊಳ್ಳುವಂತಹ ಸಂದರ್ಭದಲ್ಲಿ ಅವರಿಗೆ ಆಹಾರ ಧಾನ್ಯಗಳ ಅಗತ್ಯತೆ ಬೇಕಲ್ವಾ? ಆ ಆಹಾರ ಧಾನ್ಯಗಳ ಅಗತ್ಯತೆಯ ಸೌಲಭ್ಯವನ್ನ ಒದಗಿಸಿಕೊಡ್ಲಿಕ್ಕೆ ಸರ್ಕಾರ ಏನ್ ಮಾಡ್ತು, ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಯೋಜನೆಯನ್ನ ಜಾರಿ ತಗೊಂಬಂತ. ನೆನ್ಪಿಟ್ಕೊಡ್ರಿ, ಒನ್ ನೇಷನ್ ಒನ್ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಪ್ರಶ್ನೆ ಕೇಳ್ತಿರ್ತಾನೆ. ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಪ್ರಶ್ನೆ ಕೇಳಿ ಅಲ್ಲೇನಾದ್ರೂ ಉದ್ದೇಶದ ಮೇಲೆ ಪ್ರಶ್ನೆ ಕೇಳಿದ್ರೆ ನೆನ್ಪಿಟ್ಕೊಡ್ರಿ, ಭಾರತದಾದ್ಯಂತಹ ವಲಸಿಗ ಕಾರ್ಮಿಕರನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಆಹಾರ ಧಾನ್ಯಗಳನ್ನ ಪೂರೈಕೆ ಮಾಡುವ ಉದ್ದೇಶಕ್ಕೆ ಸರ್ಕಾರ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಯೋಜನೆಯನ್ನ ಜಾರಿ ತಗೊಂಬಂತು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಸ್, ಎಲ್ರಿಗೂ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೇನೆ. ಎಸ್ ಫ್ರೆಂಡ್ಸ್, ಸರಿ. ಹಾಗಾದ್ರೆ ಈ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ನ ಇಂಟೆನ್ಷನ್ ಅರ್ಥ ಆಯ್ತು ನಮಗೆ. ಇದ್ರ ಹಿಂದೆ ಇದ್ದಂತಹ ಹಿನ್ನೆಲೆ ಏನು, ಈಗ ಎಂತವ್ರು ಇಲ್ಲಿ ಆಹಾರ ಧಾನ್ಯಗಳನ್ನ ಒದಗಿಸ್ಕೊಡ್ತಾ ಇದ್ದಾರೆ. ಆಕ್ಚುಲಿ ಎಲ್ಲಾರನ್ನೂ ದೃಷ್ಟಿಕೋನದಲ್ಲಿ ಇಟ್ಕೊಂಡಿದ್ರೆ ಜಾರಿ ಬಂದಿರಬಹುದು, ಆದ್ರೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಯಾರು ಅಂತಂದ್ರೆ ಮೈಗ್ರೆಂಟ್ ಲೇಬರ್ಸ್, ಅಂದ್ರೆ ವಲಸಿಗ ಕಾರ್ಮಿಕರು ಇಲ್ಲಿ ತುಂಬಾ ಅಂದ್ರೆ ತುಂಬಾ ಮುಖ್ಯವಾಗಿ ಈ ಯೋಜನೆಯ ಉದ್ದೇಶದಲ್ಲಿ ಇದ್ದಂತದ್ದು. ಸರಿ. ಹಾಗಾದ್ರೆ 2019 ರಾಮ್ ವಿಲಾಸ್ ಪಾಸ್ವಾನ್ ಅವರು ಈ ಯೋಜನೆಯನ್ನ ಘೋಷಣೆ ಮಾಡಿದ್ರು. ಯಾಕಂದ್ರೆ ಈ ಹಂಗರ್ ಇಂಡೆಕ್ಸ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಹೆಚ್ಚು ಇಲ್ಲಿ ಪ್ರಾಮುಖ್ಯತೆಯನ್ನ ಆಮೇಲೆ ಮುಖ್ಯ ಪಾತ್ರವನ್ನು ವಹಿಸ್ತಕ್ಕಂಥದ್ದು. ಸರಿ. ಹಾಗಾದ್ರೆ ಈ ಯೋಜನೆಯನ್ನು ಪರಿಚಯಿಸಬೇಕಾದ್ರೆ ಪ್ರಾಯೋಗಿಕವಾಗಿ ಮೊದಲು ಇವ್ರು ಏನ್ ಮಾಡಿದ್ರು, 4 ರಾಜ್ಯಗಳಲ್ಲಿ ಅನ್ವಯ ಮಾಡ್ಕೊಂಡಿದ್ದಾರೆ. ಫಸ್ಟ್ ಇಲ್ಲಿ 2 ಪಕ್ಕದಲ್ಲಿದ್ದಂತಹ ರಾಜ್ಯಗಳು ಗುಜರಾತ್ ಮತ್ತು ಮಹಾರಾಷ್ಟ್ರ, ಈ 2 ರಾಜ್ಯಗಳಿಗೆ. ಅದಾದ್ಮೇಲೆ ತೆಲಂಗಾಣ ಸ್ಟೇಟ್ ಮತ್ತು ಆಂಧ್ರ ಪ್ರದೇಶ. ನೋಡ್ರಿ, ಒಂದೇ ಒಂದು ಪಕ್ಕದಲ್ಲಿರುವಂತಹ ರಾಜ್ಯಗಳಲ್ಲಿ ಅಂದ್ರೆ ಗುಜರಾತ್ ನಿಂದ ಮಹಾರಾಷ್ಟ್ರಕ್ಕೆ ಬಂದು ದುಡಿಯೋರಾಗಿರ್ಬೋದು, ಇಲ್ಲ ಮಹಾರಾಷ್ಟ್ರದಿಂದ ಗುಜರಾತ್ ಹೋಗಿ ದುಡಿಯೋರಾಗಿರ್ಬೋದು, ಇಲ್ಲ ತೆಲಂಗಾಣದಿಂದ ಆಂಧ್ರ ಪ್ರದೇಶಕ್ಕೆ ಹೋಗಿ ದುಡಿಯೋರಾಗಿರ್ಬೋದು, ಅಥವಾ ಆಂಧ್ರ ಪ್ರದೇಶದಿಂದ ತೆಲಂಗಾಣಕ್ಕೆ ಹೋಗಿ ದುಡಿಯೋರಿಗೆ ಫಸ್ಟ್ ಇಲ್ಲೇನ್ ಮಾಡಿದ್ರು, ರೇಷನ್ ಅನ್ನ ಒದಗಿಸಿಕೊಡ್ಲಿಕ್ಕೆ ಪ್ರಯೋಗ ಮಾಡಿದ್ರು. ಈ ಒಂದು ರೇಷನ್ ಒದಗಿಸಿಕೊಡೋ ಪ್ರಯೋಗ ಮಾಡುವ ಕಾರಣ ಸ್ವಲ್ಪ ಏನಾಯ್ತಪ್ಪ ಅಂದ್ರೆ ಈ ಯೋಜನೆ ಯಶಸ್ಸನ್ನ ಕಂಡುಕೊಂಡಿದ್ದರ ಪರಿಣಾಮ ಜನವರಿ 1, 2020 12 ರಾಜ್ಯಗಳಿಗೆ ಇದನ್ನು ವಿಸ್ತರಣೆ ಮಾಡಿದ್ರು. ಈ 12 ರಾಜ್ಯಗಳಲ್ಲಿ ವಿಸ್ತರಣೆ ಮಾಡಿದ್ರು. ಅವಾಗ ಕರ್ನಾಟಕನೂ ಕೂಡ ಬಂತು. ನೆನಪಿರ್ಲಿ, ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಯೋಜನೆಯನ್ನ ರಾಜ್ಯ ಸರ್ಕಾರ ಅಂದ್ರೆ ರಾಜ್ಯದಲ್ಲಿ ಜಾರಿಗೆ ಬಂದಿದ್ದು ಯಾವಾಗ ಅಂತ ಹೇಳಿದಾಗ ಜನವರಿ 1, 2020. ಅದು ಎಟ್ ಟೈಮ್ ಎಷ್ಟು ರಾಜ್ಯಗಳಲ್ಲಿ ಜಾರಿಗೆ ಬಂತಿದ್ದು, 12 ರಾಜ್ಯಗಳಲ್ಲಿ ಜಾರಿಗೆ ಬಂತು. ಸರಿ. ಹಾಗಾದ್ರೆ ಇಡೀ ಭಾರತದಾದ್ಯಂತ ಈ ಯೋಜನೆಯನ್ನ ಎಷ್ಟರಲ್ಲಿ ಜಾರಿಗೆ ತರಲಾಯಿತು ಅಂತ ಬಂದಾಗ ಎಲ್ಲಾ ರಾಜ್ಯಗಳಲ್ಲಿನ ಅದರ ಇಂಪ್ಲಿಮೆಂಟೇಷನ್ ಅನ್ನ ಗಮನದಲ್ಲಿಟ್ಕೊಂಡು ಜುಲೈ 1,
2020 ನೆನ್ಪಿಟ್ಕೊಡ್ರಿ. ಭಾರತದಾದ್ಯಂತ ಈ ಯೋಜನೆ ಯಾವಾಗ ಜಾರಿಗೆ ಬಂದಿದೆ ಅಂದ್ರೆ ಜುಲೈ 1, 2020 ಸಾಲಿಗೆ ಈ ಯೋಜನೆ ಜಾರಿ ಬಂದಿರತಕ್ಕಂಥದ್ದು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರ್ಬೇಕು. ನಾಳೆ ಇವೆಲ್ಲ ಡೇಟ್ಗಳನ್ನ ಸ್ವಲ್ಪ ಸಂಬಂಧಪಟ್ಟ ಹಾಗೆ ನೀವು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕು. ಮೊದಲು ಈ ಯೋಜನೆ ಪರಿಚಯ ಮಾಡಿಸಿದ್ದು ಸೆಪ್ಟೆಂಬರ್ 2019 ಯಾರು ಅಂದ್ರೆ ರಾಮ್ವಿಲಾಸ್ ಪಾಸ್ವಾನ್. ಈ ಯೋಜನೆಯನ್ನು ಪ್ರಾಯೋಗಿಕವಾಗಿ ಮೊದಲು ಯಾವ ರಾಜ್ಯಗಳಲ್ಲಿ ಅನ್ವಯ ಮಾಡಲಾಯಿತು ಅಂತಂದ್ರೆ ಗುಜರಾತ್, ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಪಕ್ಕದಲ್ಲಿದ್ದಂತಹ ರಾಜ್ಯಗಳು. ಜನವರಿ 1, 2020 ಅಷ್ಟೊತ್ತಿಗೆಲ್ಲ 12 ರಾಜ್ಯಗಳಲ್ಲಿ ಜಾರಿಗೆ ಬಂತು. ಸೊ ಭಾರತದಾದ್ಯಂತ ಈ ಯೋಜನೆಯನ್ನ ಜಾರಿಗೆ ತಗೊಂಡು ಬಂದಿದ್ದು ಯಾವಾಗ ಅಂತಂದ್ರೆ ಜುಲೈ 1, 2020. ಬಟ್ ಪ್ರೆಸೆಂಟ್ ಭಾರತದೊಳಗೆ 20 ರಾಜ್ಯಗಳಲ್ಲಿ ಮಾತ್ರ ಈ ಯೋಜನೆ ಜಾರಿಯಲ್ಲಿದೆ. ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಇನ್ನೂ ಜಾರಿಯಲ್ಲಿ ಬಂದಿಲ್ಲ, ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರ್ಬೇಕು. ಸೊ ಈ ಯೋಜನೆ ಭಾರತದಾದ್ಯಂತ ಘೋಷಣೆ ಮಾಡಿದ್ದಾವಾಗ ಜಾರಿಗೆ ತರದ ಘೋಷಣೆ ಮಾಡಿದ್ದು ಜುಲೈ 1, 2020 ಜಾರಿಗೆ ಬಂದಿರತಕ್ಕಂಥದ್ದು. ಸರಿ ಸರ್, ಇಲ್ಲಿ ನಾವು ಗಮನಿಸಬೇಕಾಗಿರೋದು ಈಗ ಇದೆಲ್ಲ ಹಿನ್ನೆಲೆ ಆಯ್ತು, ಕೆಲವೊಂದು ನೆನ್ಪಿಟ್ಕೊಳ್ಬೇಕಾಗಿರುವಂತಹ ಅಂಶಗಳು MCQಗೆ ಸಂಬಂಧಪಟ್ಟಿದ್ದು. ಇನ್ನು ಎಸ್ಎ ಮಾದರಿಯೊಳಗೆ ಈ ಯೋಜನೆ ಚರ್ಚೆ ಮಾಡೋದಾದ್ರೆ ಅಂದ್ರೆ ಒಂದು ಪ್ರಬಂಧದ ಮಾದರಿಯೊಳಗ ಈ ಯೋಜನೆ ಚರ್ಚೆ ಮಾಡೋದಾದ್ರೆ ಯಾವ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಚರ್ಚೆ ಮಾಡೋದು ಸೂಕ್ತ ಅಂತ ಬಂದಾಗ ನೆನ್ಪಿರ್ಲಿ, ಈ ಯೋಜನೆ ಜಾರಿ ತಗೊಂಡು ಬಂದ್ರೆ ಸರಿಯಾಗದ್ರಿಂದ ಹೇಗೆ ಇಂಪ್ಲಿಮೆಂಟೇಷನ್ ಮಾಡೋದು. ಈಗ ಒಂದು ರಾಜ್ಯದಲ್ಲಿದ್ದಂತಹ ಇವಾಗ ಪ್ರಸ್ತುತ ಮೊದಲೇನಿತ್ತು ಸಿಚುವೇಶನ್ ಅಂದ್ರೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋಗಿ ನೆಲೆ ನಿಂತು ಅಲ್ಲಿ ಜೀವನ ಕಂಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಆಹಾರ ಧಾನ್ಯಗಳ ಪೂರೈಕೆಯ ಲಭ್ಯತೆ ಹೇಗಿತ್ತು ಅಂದ್ರೆ ಅವನು ತನ್ನ ರಾಜ್ಯದಲ್ಲಿ ಇದ್ದನಪ್ಪ ಅಂದ್ರೆ ಅಲ್ಲೊಂದು ರೇಷನ್ ಕಾರ್ಡ್ ಮಾಡಿಸ್ಬೇಕಿತ್ತು. ದೆನ್ ನೆಕ್ಸ್ಟ್ ಇನ್ನೊಂದು ರಾಜ್ಯಕ್ಕೆ ಬಂದನಂತಂದ್ರೆ ಅಲ್ಲಿ ಇನ್ನೊಂದು ರೇಷನ್ ಕಾರ್ಡ್ ಮಾಡಿಸ್ಬೇಕಿತ್ತು. ಅವಾಗ ಅವನು ಆ ರಾಜ್ಯದಲ್ಲಿದ್ದು ರೇಷನ್ ಕಾರ್ಡ್ ನಿರ್ಮಾಣ ಮಾಡಿ ಆ ನಂತರ ಅವನಿಗೆ ಆ ಒಂದು ಆಹಾರ ಧಾನ್ಯಗಳ ಪೂರೈಕೆ ಲಭ್ಯತೆ ಆಗುವಷ್ಟರ ಮಟ್ಟಿಗೆಲ್ಲ ಸಾಕಷ್ಟು ಸಮಯಾವಕಾಶ ಹಿಡಿತಾ ಇತ್ತು, ಅಂದ್ರೆ ಸಮಯದ ವ್ಯತ್ಯಯ ಆಗ್ತಾ ಇತ್ತು. ಜೊತೆಗೆ ಭ್ರಷ್ಟಾಚಾರಕ್ಕೂ ಕೂಡ ಭ್ರಷ್ಟಾಚಾರಕ್ಕೂ ಕೂಡ ಇಲ್ಲಿ ಏನ್ ಮಾಡ್ತಾ ಇತ್ತು, ಅವಕಾಶವನ್ನ ಕಲ್ಪಿಸಿಕೊಡ್ತಾ ಇತ್ತು. ಸೊ ಇದೆಲ್ಲ ಪ್ರೋಸೆಸ್ ನಡೆಯುವಷ್ಟರ ಮಟ್ಟಿಗೆ ತುಂಬಾ ಹೆಚ್ಚು ಸಮಯಾವಕಾಶ ಮತ್ತು ಕಾಲಾವಧಿ ಹಿಡಿತಾ ಇತ್ತು. ಆ ಕಾರಣಕ್ಕೆ ಭಾರತ ಸರ್ಕಾರ ಇಲ್ಲೇನ್ ಮಾಡ್ತಪ್ಪ ಅಂತಂದ್ರೆ ಒಂದು ರಾಷ್ಟ್ರದಲ್ಲಿ ಅಂದ್ರೆ ಒಂದು ರಾಜ್ಯದಲ್ಲಿ ಅವನು ಎಲ್ಲಿ ವಾಸವಾಗಿದ್ದನೋ ಅಲ್ಲಿಯ ರೇಷನ್ ಕಾರ್ಡ್ನ ಆಧಾರವಾಗಿ ಇಟ್ಕೊಂಡು ಅವನು ಭಾರತದ ಯಾವುದೇ ರಾಜ್ಯಗಳಲ್ಲಿ ಹೋಗಿ ನೆಲೆಗೊಳ್ಳಿ ಅಲ್ಲಿ ಆಹಾರ ಧಾನ್ಯಗಳನ್ನ ಅವನು ಅದೇ ರೇಷನ್ ಕಾರ್ಡ್ ಬಳಕೆ ಮಾಡ್ಕೊಂಡೆ ತಗೊಳ್ಬಹುದು ಅನ್ನೋದನ್ನ ಈ ಯೋಜನೆ ಮೂಲಕ ಇಲ್ಲಿ ತಗೊಂಡು ಬಂದಿರೋದು. ಇದು ಈ ಯೋಜನೆ ಅತ್ಯಂತ ಮಹತ್ವವಾದಂತಹ ವಿಷಯ. ಅಂದ್ರೆ ಒಬ್ಬ ಫಲಾನುಭವಿ ಅವನು ಯಾವುದೇ ರಾಜ್ಯದಲ್ಲಿ ಇದ್ದು ರೇಷನ್ ಕಾರ್ಡ್ ಅನ್ನ ಹೊಂದಿದ್ದ ಅಂತಂದ್ರೆ ಅದೇ ರೇಷನ್ ಕಾರ್ಡ್ ಅನ್ನು ಇಟ್ಕೊಂಡು ಇವಾಗ ಏನ್ ಮಾಡ್ಬೋದು, ಎಲ್ಲಾದ್ರೂ ಅವನು ಆಹಾರ ಧಾನ್ಯಗಳನ್ನ ಖರೀದಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದು. ಸರಿ, ಹಾಗಾದ್ರೆ ಆ ಒಂದು ರೀತಿ ಆಹಾರ ಧಾನ್ಯಗಳನ್ನ ಖರೀದಿ ಮಾಡ್ಬೇಕಾದ್ರೆ ಅದಕ್ಕೆ ಏನ್ ಇಲ್ಲಿ ಗಮನಿಸ್ಬೇಕಂತಂದ್ರೆ ಸರ್ಕಾರ ಇಲ್ಲೇನ್ ಮಾಡ್ತು, ಆ ಆಹಾರ ಧಾನ್ಯಗಳನ್ನ ಖರೀದಿ ಮಾಡ್ಬೇಕಾದ್ರೆ ರೇಷನ್ ಕಾರ್ಡ್ ಯಾವುದೇ ರಾಜ್ಯದಲ್ಲಿ ಆ ರೇಷನ್ ಕಾರ್ಡ್ಗೆ ಪ್ರೆಸೆಂಟ್ ಆಧಾರ್ ಕಾರ್ಡ್ ಲಿಂಕ್ ಅನ್ನ ಒದಗಿಸ್ಕೊಡ್ತು. ನೆನ್ಪಿರ್ಲಿ, ನಿಮ್ಗೆ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಇರುತ್ತೆ ನೋಡ್ರಿ. ಡಿಸೆಂಬರ್ 30, 2019 ಭಾರತದೊಳಗೆ ಒಂದಿತ್ತು ನೋಡ್ರಿ, ನಿಮ್ಮ ಎಲ್ಲಾ ರೇಷನ್ ಕಾರ್ಡ್ ಅನ್ನ ಆಧಾರ್ ಕಾರ್ಡ್ ಜೊತೆಗೆ ಜೋಡಣೆ ಮಾಡ್ಕೊಳ್ರಿ ಅಂತಂದೇಳಿ ಒಂದು ಹೇಳಿಕೆ ಇತ್ತು. ಹಳ್ಳಿ ಒಳಗೆ ಎಲ್ಲಾರು ನಾವು ರೇಷನ್ ಕಾರ್ಡ್ ನ ಜಾಯಿನ್ ಮಾಡಿದ್ವಿ ನೋಡ್ರಿ, ಆಧಾರ್ ಕಾರ್ಡ್ಗೆ ಜಾಯಿಂಟ್ ಮಾಡಿದ್ವಿ, ಹೌದಾ ಇಲ್ಲ? ಸೊ ಅದ್ರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ನ ಇಂಪ್ಲಿಮೆಂಟೇಷನ್ ಉದ್ದೇಶ ಆಗಿತ್ತು. ಸೊ ಅದ್ ಹೆಂಗ್ ಜಾರಿ ಬರ್ತಾ ಇದೆ ಅಂತಂದ್ರೆ ಅದರ ಈ ಯೋಜನೆ ಹೆಂಗ ಅನುಷ್ಠಾನಗೊಳಿಸ್ತಾ ಇದೆ ಅಂದ್ರೆ ಅವನು ರೇಷನ್ ಕಾರ್ಡ್ ಅವನು ಯಾವುದೇ ರಾಜ್ಯದಾಗಿರ್ಲಿ, ಬಟ್ ಅದಕ್ಕೆ ಏನ್ ಮಾಡಿರ್ಬೇಕು, ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿದಾಗ ಇಲ್ಲೇನಾಗ್ತದೆ, ನಾವು ರೇಷನ್ ಕಾರ್ಡ್ ವಿತರಣೆ ಮಾಡುವಂತಹ ಸಂದರ್ಭ ಅಂದ್ರೆ ರೇಷನ್ ಅನ್ನು ವಿತರಣೆ ಮಾಡುವಂತಹ ಸಾರ್ವಜನಿಕ ವಿತರಣಾ ಅಂಗಡಿಗಳು ಅಂದ್ರೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಆ ಆಧಾರ್ ಕಾರ್ಡ್ ಅನ್ನು ನಮೂದಿಸಿಕೊಂಡು ಅವ್ರ ಮೂಲಕ ತಮ್ಮ ಇಂಪ್ರೆಷನ್ ಮಾಡಿಕೊಂಡು ಯಾವುದೇ ರೀತಿಯಾದಂತಹ ಭ್ರಷ್ಟಾಚಾರ ನಡೆದ ಹಾಗೆ ಇವತ್ತು ಆಹಾರ ಧಾನ್ಯಗಳನ್ನ ವಿತರಣೆ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಯೋಜನೆಯ ಉದ್ದೇಶ ಅಂತಂದ್ರೆ ಎಲ್ರಿಗೂ ಅರ್ಥ ಆಯ್ತು, ಯಾವ ರೀತಿ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಯ್ತು. ಸೊ ಈ ಯೋಜನೆ ಬಂದಾದ್ಮೇಲೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೇಷನ್ ಕಾರ್ಡ್ ಅನ್ನು ಹೊಂದುವಂತಹ ಅಗತ್ಯತೆ ತಪ್ಪಿತು. ಅದಾದ್ಮೇಲೆ ಈ ಯೋಜನೆಯನ್ನ ಇಂಪ್ಲಿಮೆಂಟೇಷನ್ ಮಾಡಬೇಕಾದ ಸಂದರ್ಭದಲ್ಲಿ ನಾವು ಇಲ್ಲಿ ಗಮನಿಸಬೇಕಾಗಿರೋದು ಯಾವ ರೀತಿಯಾಗಿ ಇಂಪ್ಲಿಮೆಂಟೇಷನ್ ಆಗ್ತಾ ಇದೆ ಅಂತೇಳಿ. ಈಗ ಉದಾಹರಣೆ ಫ್ರೆಂಡ್ಸ್, ಈಗ ಕರ್ನಾಟಕ ಇದೆ, ತಮಿಳುನಾಡು. ಇಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ತಿಳ್ಕೊಳ್ಳೋಣ, 1 kg ಅಕ್ಕಿಗೆ ನಾವಿಲ್ಲಿ ₹1 1 kg ಅಕ್ಕಿ ಮಾರ್ತಾ ಇದೀವಿ, ಇಲ್ಲಿ ಫ್ರೀ ಆಗಿ ಮಾರ್ತಾ ಇದ್ದಾರೆ. ಕರ್ನಾಟಕದಿಂದ ತಮಿಳುನಾಡಿಗೆ ಹೋಗಿ ನಾವು ಇವತ್ತು ಕೆಲಸ ಮಾಡ್ತಾ ಇದೀವಿ, ಅವಾಗ ನಮಗೆ ಆಹಾರ ಧಾನ್ಯಗಳ ಅಗತ್ಯ ಇದೆ. ಆ ಸಂದರ್ಭದೊಳಗ ಈಗ ತಮಿಳುನಾಡಿನೊಳಗ ನಾವು ಆಹಾರ ಧಾನ್ಯಗಳನ್ನ ಪಡ್ಕೊಳ್ಬೇಕಾಗಿತ್ತು, ಅಲ್ಲಿ ಫ್ರೀ ಆಗಿ ಹಂಚ್ತಾ ಇದ್ದಾರೆ. ನಮ್ಮಲ್ಲಿದ್ದಾಗ ₹1 ಕೊಡ್ಬೇಕಾಗಿತ್ತು. ಆಗ ನಾವು ತಮಿಳುನಾಡಿಗೆ ಹೋಗಿ ನಾವಿಲ್ಲಿ ಫ್ರೀ ಆಗಿ ತೆಗೆದುಕೊಳ್ಳೋಕೆ ಅವಕಾಶ ಇದೆಯಾ, ಇದು ಪ್ರಶ್ನೆ. ಆದ್ರೆ ನೆನಪಿರ್ಲಿ, ಆಯಾ ರಾಜ್ಯಗಳಲ್ಲಿ ಆ ಒಂದು ಸೌಲಭ್ಯಗಳೇನಾಗಿರ್ತಪ್ಪ ಅಂತಂದ್ರೆ ಆಯಾ ರಾಜ್ಯಗಳಿಗೆ ಸ್ಕೀಮ್ಗಳಿಗೆ ತಕ್ಕ ಹಾಗೆ ಜಾರಿಗೆ ಬಂದಿರ್ತವೆ. ಆದ್ರೆ ನೆನಪಿರ್ಲಿ, ಇಲ್ಲಿ ಮೈಗ್ರೆಂಟ್
ಲೇಬರ್ಸ್ ಇದ್ರೆ ಯಾವ ರೀತಿಯಾಗಿ ಆಹಾರ ಧಾನ್ಯಗಳನ್ನ ಪಡ್ಕೋಬಹುದಾಗಿತ್ತನಪ್ಪ ಅಂತಂದ್ರೆ ನಾನು ಮೊನ್ನೆ ಹೇಳ್ತಾ ಇದ್ದೆ ನೋಡ್ರಿ, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 3:2:1 ಅಂದ್ರೆ ಈ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಆಹಾರ ಧಾನ್ಯಗಳನ್ನ ಯಾವ ಬೆಲೆಯ ಆಧಾರದ ಮೇಲೆ ಒದಗಿಸ್ಕೊಡ್ಬೇಕು ಅಂತ ಹೇಳ್ತಂದ್ರೆ ₹3 ಕೆಜಿ ಅಕ್ಕಿ, ₹2 ಕೆಜಿ ಗೋಧಿ. ಅಂದ್ರೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋಗ್ಯಾನಂತಂದ್ರೆ ಆ ತಮಿಳುನಾಡಿನೊಳಗ ಅಲ್ಲಿಯ ಜನತೆಗೆ ಫ್ರೀ ಆಗಿನೇ ಅಕ್ಕಿಗೆ ಮತ್ತು ಗೋಧಿಗಳನ್ನ ಕೊಟ್ಟರು ಸಹ ಈ ವಲಸಿಗ ಕಾರ್ಮಿಕರಿಗೆ ₹3 ದರದಂತೆ ಅಕ್ಕಿ, ₹2 ದರದಂತೆ ಗೋಧಿಯನ್ನ ವಿತರಣೆ ಮಾಡಬೇಕಾಗಿರ್ತಕ್ಕಂಥದ್ದು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕು. ಇಲ್ಲಿ ಆಯಾ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ಯೋಜನೆ ಇರ್ತದೋ ಯಥಾವತ್ತಾಗಿ ಅದೇ ರೀತಿಯಾಗಿ ವಲಸೆ ಕಾರ್ಮಿಕರಿಗೆ ಇಲ್ಲಿ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡುವಂಗಿಲ್ಲ. ಇಲ್ಲಿ ಯಾವ ರೀತಿಯಾಗಿ ವಿತರಣೆ ಮಾಡ್ತಾರೆ ಅಂತಂದ್ರೆ ಈ ವಲಸಿಗ ಕಾರ್ಮಿಕರಿಗೆ ಅಲ್ಲಿಯ ರಾಜ್ಯ ಅಂದ್ರೆ ಭಾರತದ ಯಾವುದೇ ಮೂಲೆ ಹೋಗಿದ್ರು ಸಹ ಅವ್ರಿಗೆ ಏನಾಗಿರ್ತದ ₹3 ಕೆಜಿ ಅಕ್ಕಿ, ₹2 ಕೆಜಿ ಗೋಧಿನೇ ಕೊಡ್ತಕ್ಕಂಥದ್ದು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರ್ಬೇಕು. ಸರ್ ಹಾಗಾದ್ರೆ ನಾನು ಒಂದೇ ರಾಜ್ಯದಲ್ಲಿದ್ದೀನಿ ಅಂದ್ರೆ ಫಾರ್ ಎಕ್ಸಾಂಪಲ್ ನಂದು ರಾಯಚೂರು, ನಾನು ಧಾರವಾಡದಾಗ ನೆಲೆ ನಿಂತ್ಕೊಂಡಿದ್ದೇನೆ ಸರ್. ನಾನೀಗ ಓದ್ಕೊಳಕ್ ಬಂದಿದ್ದೇನೆ, ನಾವು ಒಂದೇ ರಾಜ್ಯದಲ್ಲಿದ್ದೀವಿ. ಈಗ ಅನ್ನಭಾಗ್ಯ ಯೋಜನೆ ಉಚಿತವಾಗಿ 5 ಕೆಜಿ ಅಕ್ಕಿ ಕೊಡ್ತಾರೆ. ನಾವಿಲ್ಲಿ 5 ಕೆಜಿ ಅಕ್ಕಿಗೆ ಮತ್ತೆ ₹3 ಏನಾದ್ರು ಕೊಡಬೇಕು ಅಥವಾ ಫ್ರೀ ಆಗಿ ತಗೋಬಹುದು ಅಂತ ಬಂದಾಗ ನೆನಪಿರ್ಲಿ, ಅಂತಾರಾಜ್ಯ ವಲಸೆ ಇದ್ದಾಗ ಅಲ್ಲಿಯ ರಾಜ್ಯದ ಫಲಾನುಭವಿಗಳಿಗೆ ಅಲ್ಲಿ ಹೇಗೆ ಸೌಲಭ್ಯ ಇದೆಯೋ ಹಾಗೆ ಲಭ್ಯ ಇರ್ತದೆ. ಅಂದ್ರೆ ಕರ್ನಾಟಕದ ನೀನು ರಾಯಚೂರಿನಿಂದ ಧಾರವಾಡ ಬಂದು ಇಲ್ಲಿ ತಗೊಳ್ತೀನಿ ಏನಪ್ಪ ಅಂದ್ರೆ ರಾಜ್ಯದ ಸೌಲಭ್ಯಗಳೇನಿದಾವ ಅವು ನಿನಗೆ ಲಭ್ಯ ಇರ್ತವೆ. ಆದ್ರೆ ನೀನು ಕರ್ನಾಟಕ ಬಿಟ್ಟು ತಮಿಳುನಾಡಿಗೆ ಹೋಗಿ ಏನಪ್ಪಾ ಅಂದ್ರೆ ಅಲ್ಲಿ ಪ್ರತಿ ಕೆಜಿ ಅಕ್ಕಿಗೆ ₹3, ದೆನ್ ಪ್ರತಿ ಕೆಜಿ ಗೋಧಿಗೆ ₹2 ಅಂತ ನೀವು ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಆಗಿರ್ಬೇಕು. ಈ ರೀತಿಯಾಗಿ ಈ ಯೋಜನೆ ಸೌಲಭ್ಯವನ್ನ ಒದಗಿಸಿಕೊಡ್ತಾ ಇದೆ. ಗೊತ್ತಾಯ್ತಲ್ಲ ಯಾವ ರೀತಿಯಾಗಿ ಈ ಒಂದು ಆಹಾರ ಧಾನ್ಯಗಳ ಲಭ್ಯತೆಯನ್ನ ಅಂದ್ರೆ ಆಹಾರ ಧಾನ್ಯಗಳ ಅಗತ್ಯತೆಯ ಲಭ್ಯತೆಯನ್ನ ಪಡೆದುಕೊಳ್ಳಕ್ಕೆ ಸಾಧ್ಯ ಇದೆ ಅಂತಂದೇಳಿ. ಎಸ್ ಫ್ರೆಂಡ್ಸ್, ಸರಿ. ಹಾಗಾದ್ರೆ ಈ ಯೋಜನೆ ಈ ರೀತಿ ಜಾರಿಗೆ ಬಂದಿರೋದ್ರಿಂದ ಅನುಕೂಲ ಇದೆಯೋ ಅಥವಾ ಏನಾದ್ರು ಕೆಲವೊಂದಿಷ್ಟು ಸವಾಲುಗಳಿದಾವೆ ಅಂತ ಬಂದಾಗ ನೆನಪಿರ್ಲಿ, ಅನುಕೂಲ ಅನ್ನಪ್ಪ ಅಂತಂದ್ರೆ ಬೇರೆ ಬೇರೆ ಎಲ್ಲೋ ಇದ್ದಂತಹ ವಲಸಿಗ ಕಾರ್ಮಿಕರು ಬೇರೆ ಇನ್ನೊಂದು ಕಡೆ ಬಂದು ಇಲ್ಲಿ ವಾಸ ಮಾಡಿ ಅಲ್ಲಿ ಆಹಾರ ಧಾನ್ಯಗಳನ್ನ ಕೊಂಡುಕೊಳ್ಳೋದ್ರಿಂದ ಆಗ್ತಕ್ಕಂಥ ಅನುಕೂಲ ಏನಪ್ಪಾ ಅಂತಂದ್ರೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಅಲ್ಲಿ ಖರೀದಿ ಮಾಡಿದಂತಹ ಧಾನ್ಯಗಳನ್ನ ಇಲ್ಲಿ ತಗೊಂಡು ಅಂದ್ರೆ ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ಬಂದು ಇಲ್ಲಿ ಕುತ್ಕೊಂಡು ಆಹಾರ ತಿನ್ನೋಷ್ಟೊತ್ತಿಗೆ ಏನಾಗ್ತಾ ಇದಪ್ಪ ಅಂದ್ರೆ ಹೆಚ್ಚುವರಿ ಖರ್ಚಾಗ್ತಾ ಇತ್ತು. ಆ ಹೆಚ್ಚುವರಿ ವೆಚ್ಚ ಮತ್ತು ಸಾಗಾಟದ ವೆಚ್ಚವನ್ನ ನಿಯಂತ್ರಣ ಮಾಡೋದ್ರ ಜೊತೆಗೆ ಅತಿ ಕಡಿಮೆ ರಿಯಾಯಿತಿಯ ಬೆಲೆಯಲ್ಲಿ ಇಲ್ಲಿಯ ಆಹಾರ ಧಾನ್ಯಗಳು ಲಭ್ಯ ಆಗ್ಬಿಡ್ತಾವೆ. ಇದು ಈ ಯೋಜನೆ ಅತ್ಯಂತ ಹೆಚ್ಚು ಉಪಯುಕ್ತತೆ ಇರುವಂತಹ ಒಂದು ಸೌಲಭ್ಯ. ಆದ್ರೆ ಈ ಯೋಜನೆಗಿರುವಂತಹ ಅತಿ ಮುಖ್ಯ ಸವಾಲು ಅಂತಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆನಪಿರ್ಲಿ ಇದನ್ನು, ಯಾಕಂದ್ರೆ ಒಂದು ಯೋಜನೆ ಒಳಿತಿದೆ ಅಂತಂದ್ರೆ ಅದಕ್ಕೆ ಸವಾಲುಗಳನ್ನು ಕೂಡ ನಾವು ಚರ್ಚೆ ಮಾಡಬೇಕಾಗ್ತದ. ಈ ಯೋಜನೆಗಿರುವ ಸವಾಲು ಏನಪ್ಪಾ ಅಂದ್ರೆ ಈ ರೀತಿಯ ವ್ಯವಸ್ಥೆ ಇರ್ತಕ್ಕಂಥ ಕೆಲವೊಂದು ತುಂಬಾ ಕಡು ಬಡತನದಲ್ಲಿರುವಂತಹ ಈ ಬಿಹಾರಿ ವ್ಯಾಪಾರಿಗಳು ನೋಡ್ರಿ, ಈಗ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಹೌಸ್ ಫಾರ್ ಆಲ್ ಅಂತ HFA ಅನ್ನುವಂತಹ ಯೋಜನೆ ಇದೆ. ಈ ಯೋಜನೆಯಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡ್ತಿದೆ, ನಗರ ಭಾಗದಲ್ಲಿರುವ ಕೊಡಗೇರಿ ನಿವಾಸಿಗಳಿಗೆ ತಾನೇ ಕಾರ್ಮಿಕರನ್ನ ಪೂರೈಕೆ ಮಾಡಿ ಆಹಾರ ಧಾನ್ಯಗಳನ್ನು ಕಾರ್ಮಿಕರಿಗೆ ತಾವೇ ಕಾರ್ಮಿಕರನ್ನು ಕೊಟ್ಟು ಮನೆಗಳನ್ನು ನಿರ್ಮಾಣ ಮಾಡ್ತಾ ಇದೆ. ಆದ್ರೆ ಆ ಕಾರ್ಮಿಕರನ್ನು ಕೊಡ್ತಾ ಇದ್ರಲ್ಲ, ಆ ಕಾರ್ಮಿಕರು ಎಲ್ಲಿಯವರು ಅಂತಂದ್ರೆ ಮುಖ್ಯವಾಗಿ ಬಿಹಾರದ ಭಾಗದವರು. ಅವ್ರು ಅಲ್ಲಿಂದ ಬಂದು ಇಲ್ಲಿ ಕೂತ್ಕೊಂಡು ವಾಸ ಮಾಡ್ತಾ ಇದಾರೆ ಅಂತಂದ್ರೆ ಆಲ್ಮೋಸ್ಟ್ ಈ ₹3 ಕೆಜಿ ಅಕ್ಕಿ ತಗೊಳ್ಳೋದು, ₹2 ಕೆಜಿ ಗೋಧಿ ತೆಗೆದುಕೊಳ್ಳೋದು ಬಹುಶಃ ಅವ್ರಿಗೆ ಇಲ್ಲಿ ಏನಾಗ್ಬೋದು ಅಂತಂದ್ರೆ ಆರ್ಥಿಕ ಹೊರೆಯನ್ನ ಸೃಷ್ಟಿ ಮಾಡಬಹುದು. ಇವ್ರಿಗೂ ಕೂಡ ಇಲ್ಲಿಯ ರಾಜ್ಯದಲ್ಲಿ, ನಮ್ಮ ರಾಜ್ಯದಲ್ಲಿ ಇದ್ದಂತಹ ಉಚಿತ ಆಹಾರ ಧಾನ್ಯಗಳನ್ನು ಕೊಡೋದಕ್ಕೆ ಸಾಧ್ಯ ಆಗಿದ್ದಪ್ಪ ಅಂತಂದ್ರೆ ಈ ಯೋಜನೆ ಮತ್ತಷ್ಟು ಉಪಯುಕ್ತ ಆಗ್ಬೋದಾಗಿತ್ತು. ಆದ್ರೆ ಇಲ್ಲೇನ್ ಮಾಡ್ಬೇಕು, ಅವರು ಬೇರೆ ರಾಜ್ಯದಿಂದ ಬಂದು ಇಲ್ಲಿರುವಂತಹ ಆಹಾರ ಧಾನ್ಯಗಳಿಗೆ ದುಡ್ಡು ಕೊಟ್ಟು ತಗೋಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ₹3 ಅಥವಾ ₹2 ಕೊಟ್ಟು ತಗೋಬೇಕಾಗ್ತದೆ. ಇಂತಹ ಸಂದರ್ಭದಲ್ಲಿ ಅವರಿಗೆ ಆರ್ಥಿಕ ಹೊರೆಯಾಗುವ ಸಾಧ್ಯತೆ ಇರ್ತದೆ ಅನ್ನೋದು ಈ ಯೋಜನೆ ಬಗ್ಗೆ ಇರ್ತಕ್ಕಂಥ ಅತಿ ಮುಖ್ಯವಾದಂತಹ ಸವಾಲು. ಅಷ್ಟೇ ಅಲ್ಲದೆ ಇಲ್ಲಿ ರಾಜ್ಯ ಸರ್ಕಾರಗಳಿಗೆ ಆಗುವಂತಹ ಅತಿ ದೊಡ್ಡ ಸವಾಲು ಏನು ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಊರು ಯಾವುದೋ ಒಂದು ಊರಪ್ಪ, ಫಾರ್ ಎಕ್ಸಾಂಪಲ್ ಧಾರವಾಡ. ಈ ಧಾರವಾಡದಲ್ಲಿ ಈ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಫಲಾನುಭವಿಗಳು ಎಷ್ಟಿದ್ರಪ್ಪ ಅಂತಂದ್ರೆ 100 ಜನ ಇದಾರೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಏನ್ ಮಾಡ್ತಾರೆ, ಪಬ್ಲಿಕ್ ನ್ಯಾಯಬೆಲೆ ಅಂಗಡಿಗಳು 100 ಜನಕ್ಕೆ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಈ ಆಹಾರ ಧಾನ್ಯಗಳನ್ನ ಸಂಗ್ರಹ ಮಾಡಿ ಇಟ್ಕೊಂಡಿರ್ತಾರೆ. ಅಂತಹ ಸಂದರ್ಭದೊಳಗೆ ಇಲ್ಲಿ ವಲಸೆ ಕಾರ್ಮಿಕರು ಕೂಡ ಹೆಚ್ಚುವರಿಯಾಗಿ ಬಂದ್ರು ಅಂತಂದ್ರೆ ಎಷ್ಟು ಜನ ಹೆಚ್ಚುವರಿಯಾಗಿ ಬಂದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ತಕ್ಷಣ ಸಿಗಲ್ಲ. ಬಂದ ತಕ್ಷಣ ಅವ್ರಿಗೂ ಕೂಡ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡುವ ಸಂದರ್ಭದಲ್ಲಿ ಮೂಲ ನಿವಾಸಿಗಳಿಗೆ ನೀಡಬಹುದಾದಂತಹ ಆಹಾರ ಧಾನ್ಯಗಳಲ್ಲಿ ಕೊರತೆ ಆಗ್ಬಹುದು, ಇಲ್ಲ ಮೂಲ ನಿವಾಸಿಗಳಿಗೆ ಕೊಡುವಂತಹ ಆಹಾರ ಧಾನ್ಯಗಳಲ್ಲಿ ಸಮಯ ವ್ಯತ್ಯಯ ಆಗ್ಬಹುದು.
ಅಂತಹ ಸಂದರ್ಭದಲ್ಲಿ ಮೂಲ ನಿವಾಸಿಗರಿಗೂ ಮತ್ತು ವಲಸಿಗರಿಗೆ ಮತ್ತೆ ಮಧ್ಯೆ ಏನಾಗುತ್ತೆ, ಸಂಘರ್ಷ ಉಂಟಾಗುವ ಸಾಧ್ಯತೆ ಹೆಚ್ಚಿರ್ತದೆ. ಅಥವಾ ಇಂತಹ ಸಂದರ್ಭದಲ್ಲಿ ಈ ನ್ಯಾಯಬೆಲೆ ಅಂಗಡಿಗಾರರು ಅಥವಾ ಈ ಒಂದು ಏಜೆಂಟ್ಗಳು ಏನ್ ಮಾಡ್ತಿರ್ತಾರೆ, ವಲಸಿಗ ಕಾರ್ಮಿಕರಿಗೆ ಆಮಿಷವನ್ನ ಒಡ್ಡಿ ಅವ್ರ ಕಡೆಯಿಂದ ಹೆಚ್ಚು ಹಣವನ್ನ ಸುಲಿಗೆ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚು ಕಂಡು ಬರ್ತಿರ್ತವೆ. ಅದು ಈ ಯೋಜನೆಗಿದ್ದಂತಹ ಅತಿ ದೊಡ್ಡ ಸವಾಲು. ನೀವು ಯೋಜನೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ರೆ ಈ ರೀತಿ ಸವಾಲುಗಳನ್ನ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಆಗಿರ್ಬೇಕು. ಸೊ ಈ ಎಲ್ಲಾ ಸವಾಲುಗಳನ್ನ ಮೀರಿ ಸರಿಯಾದ ರೀತಿಯೊಳಗೆ ಈ ಯೋಜನೆಯನ್ನ ಅನುಷ್ಠಾನಗೊಳಿಸಿದ್ದೇ ಆದಲ್ಲಿ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಯೋಜನೆ ತುಂಬಾ ಅಂದ್ರೆ ತುಂಬಾ ಹೆಚ್ಚು ಪ್ರಚಲಿತ ಮತ್ತು ತುಂಬಾ ಅಂದ್ರೆ ತುಂಬಾ ಉತ್ತಮ ರೀತಿಯೊಳಗೆ ಜಾರಿಯಲ್ಲಿ ಬರುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಫ್ರೆಂಡ್ಸ್, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಒನ್ ನೇಷನ್ ಒನ್ ರೇಷನ್ ಕಾರ್ಡ್, ಇದ್ರ ಮೇಲೆ ಇದಿಷ್ಟು ಸ್ವಲ್ಪ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಯೋಜನೆ ಜಾರಿ ಬಂದಿರುವ ಉದ್ದೇಶ ಅಂತ ಬಂದಾಗ ವಲಸಿಗ ಕಾರ್ಮಿಕರನ್ನ ದೃಷ್ಟಿಕೋನದಲ್ಲಿಟ್ಕೊಂಡು ಈ ವಲಸಿಗ ಕಾರ್ಮಿಕರಿಗೆ ಯಾವ ಇಲಾಖೆಯಡಿ ಆಹಾರ ಧಾನ್ಯಗಳ ಅಂದ್ರೆ ಈ ಒಂದು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಯಾವ ಇಲಾಖೆಯಡಿ ಜಾರಿಗೆ ಬರ್ತಾ ಇದೆ ಅಂತ ದೃಷ್ಟಿಕೋನದಲ್ಲಿಟ್ಕೊಂಡಾಗ ಗ್ರಾಹಕ ವ್ಯವಹಾರ ಮತ್ತು ಆಹಾರ ಸಾರ್ವಜನಿಕ ವಿತರಣಾ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಅಂಡ್ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅಂತ ಬರ್ತದೆ. ಅದರ ಅಡಿ ಈ ಯೋಜನೆ ಜಾರಿ ಬಂದಿರತಕ್ಕಂಥದ್ದು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ಫ್ರೆಂಡ್ಸ್, ಈಗ ಈ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಯೋಜನೆಯ ಜೊತೆಗೆ ಪ್ರೆಸೆಂಟ್ ಭಾರತ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ, ಈಗ COVID-19 ಈ ಸಂದರ್ಭದೊಳಗೆ ಜನರಿಗೆ ಆಹಾರ ಧಾನ್ಯಗಳನ್ನ ಒದಗಿಸಿಕೊಡ್ಲಿಕ್ಕೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅಂತ ಜಾರಿ ತಗೊಂಡ್ಬಂದಾದ. ಅದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಎಸ್ ಆದ್ಮೇಲೆ ಇಲ್ಲಿ ನೀವು ಗಮನಿಸಬಹುದು, ಯಾವುದು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಇದನ್ನ ಪ್ರಧಾನಮಂತ್ರಿ PMGKAY ಅಂತ ಕರಿತೀವಿ. ಪ್ರಧಾನಮಂತ್ರಿ ಗ್ರಾಮೀಣ ಕಲ್ಯಾಣ್ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ, ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅಂತೇಳಿ. ಈ ಯೋಜನೆಯನ್ನ ಯಾವಾಗ ಕೇಂದ್ರ ಸರ್ಕಾರ ಘೋಷಣೆ ಮಾಡಿತು ಅಂತಂದ್ರೆ 26 ಮಾರ್ಚ್ 26ನೇ ಮಾರ್ಚ್ 2020 ನೆನಪಿಟ್ಕೊಳ್ಳೋ ಸಾಧ್ಯ. 2020 26 ಮಾರ್ಚ್ 2020 ಅಂದ್ರೆ ಕಳೆದ ವರ್ಷ ಮಾರ್ಚ್ 24ಕ್ಕೆ ಲಾಕ್ಡೌನ್ ಘೋಷಣೆ ಆಯ್ತು. ಫಸ್ಟ್ಗೆ ಮಾರ್ಚ್ 24 ಘೋಷಣೆ ಆಯ್ತು. ಮಾರ್ಚ್ 26ಕ್ಕೆ ಏನ್ ಮಾಡ್ತು ಸರ್ಕಾರ, ಈಗ ಲಾಕ್ಡೌನ್ ಘೋಷಣೆ ಆದಂತ ಸಂದರ್ಭದೊಳಗ ಈಗ ತುಂಬಾ ಅಂದ್ರೆ ತುಂಬಾ ದಿನನಿತ್ಯದ ಕೂಲಿಕಾರನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಸರ್ಕಾರ ಏನ್ ಮಾಡ್ತು, ಆಹಾರ ಧಾನ್ಯಗಳನ್ನ ವಿತರಣೆ ಮಾಡ್ಬೇಕನ್ನೋ ಕಾರಣಕ್ಕೆ ಸರ್ಕಾರ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅಂತ ಇತ್ತು, ಅದಕ್ಕೆ ಎಸ್ಪೆಷಲಿ ಮತ್ತೆ ಅನ್ನ ಯೋಜನೆ ಅಂತ ಸೇರ್ಪಡೆ ಮಾಡ್ತು. ಅಂದ್ರೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅಂತ ಘೋಷಣೆ ಮಾಡಿ ಇದೇ ಪಬ್ಲಿಕ್ ಡಿಸ್ಟ್ರಿಬ್ಯೂಟಿವ್ ಸಿಸ್ಟಮ್ ಆಧಾರದಲ್ಲಿ ಇದೇ ಸಚಿವಾಲಯದ ವ್ಯಾಪ್ತಿಯೊಳಗ ಈ ಯೋಜನೆಯನ್ನ ಜಾರಿ ತಗೊಂಬಂತು. ನೆನಪಿರ್ಲಿ, ಇದನ್ನ ದೃಷ್ಟಿಕೋನದಲ್ಲಿ ಜಾರಿ ಪ್ರಶ್ನೆ ಕೇಳ್ತಿರ್ತಾರೆ ನೋಡ್ರಿ. ಈಗ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಮೈಗ್ರೆಂಟ್ ಲೇಬರ್ಸ್ ನ ದೃಷ್ಟಿಕೋನದಲ್ಲಿ, ಈ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಯಾರನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡಂತಂದ್ರೆ ಕೋವಿಡ್-19 ನ ಪರಿಣಾಮ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿರುವಂತಹ ಫಲಾನುಭವಿಗಳಿಗೆ ಆಹಾರ ಧಾನ್ಯಗಳನ್ನ ಒದಗಿಸಿಕೊಡ್ಲಿಕ್ಕೆ ಸರ್ಕಾರ ಏನ್ ಮಾಡಿದೆ, ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ. ಇಲ್ಲಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಎಂತವ್ರನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡಂತಂದ್ರೆ ಕೋವಿಡ್ ನ ಪರಿಣಾಮವಾಗಿ ಆರ್ಥಿಕ ಸಂಕಷ್ಟವನ್ನ ಎದುರಿಸ್ತಾ ಇರುವಂತಹ ಫಲಾನುಭವಿಗಳಿಗೆ, ಅಂದ್ರೆ ಫಾರ್ ಎಕ್ಸಾಂಪಲ್ ದಿನನಿತ್ಯದ ಕೂಲಿ ಕಾರ್ಮಿಕರು ಇರ್ತಾರೆ ಗೊತ್ತಾ, ದಿನನಿತ್ಯದ ಕೂಲಿ ಕಾರ್ಮಿಕರು, ರೈತರಾಗಿರ್ಬೋದು, ಆಮೇಲೆ ನಗರ ಭಾಗದೊಳಗೆ ಆಟೋ ಚಾಲಕರಾಗಿರ್ಬೋದು, ಕಟ್ಟಡ ನಿರ್ಮಾಣಕಾರರಾಗಿರ್ಬೋದು, ಅಥವಾ ಸಫಾಯಿ ಕರ್ಮಚಾರಿಗಳು, ಹಿಂಗೆ ದಿನನಿತ್ಯದ ಕೂಲಿ ಕಾರ್ಮಿಕರು ಯಾರು ಇರ್ತಾರಲ್ವಾ, ಅಂತವ್ರ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಸರ್ಕಾರ ಏನ್ ಮಾಡ್ತು, ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯನ್ನ ಜಾರಿ ತಗೊಂಡು ಬಂದು ಪ್ರೆಸೆಂಟ್ ಈ ಮುಂಚೆ ಇದ್ದಂತಹ ಪಡಿತರ ಚೀಟಿಯ ವ್ಯಾಪ್ತಿಯೊಳಗಿದ್ದಂತಹ ಆಹಾರ ಧಾನ್ಯಗಳಿಗಿಂತಲೂ ಹೆಚ್ಚು ಆಹಾರ ಧಾನ್ಯಗಳನ್ನ ಇವತ್ತು ಈ ಯೋಜನೆ ಮೂಲಕ ಜಾರಿ ನೀಡ್ತಾ ಇರುವಂತದ್ದು. ನಾಳೆ ನಿಮಗೆ ಪ್ರಶ್ನೆ ಕೇಳ್ತಾನೆ, ಕೋವಿಡ್-19 ಪರಿಣಾಮ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಣೆಗೋಸ್ಕರ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಜಾರಿ ತಂದಂತಹ ಯೋಜನೆ ಯಾವುದಂತ ಪ್ರಶ್ನೆ ಕೇಳಿದ್ರೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅಂತ ಹೇಳಿ ಈ ರೀತಿಯಾಗಿನೂ ಸಹ ನಿಮ್ಗೆ ಪ್ರಶ್ನೆ ಕೇಳೋ ಸಾಧ್ಯತೆ ಹೆಚ್ಚಿರ್ತದ. ನೆನಪಿರ್ಲಿ, ಇದು ಎಲ್ಲವೂ ಯಾವ ಒಂದು ಕಾರ್ಯಕ್ರಮದ ಅಡಿ ಈ ಎಲ್ಲಾ ಯೋಜನೆಗಳು ಜಾರಿಯಲ್ಲಿದ್ದಾವೆ ಅಂತಂದ್ರೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಅಡಿ ಈ ಎಲ್ಲಾ ಯೋಜನೆಗಳು ಜಾರಿಯಲ್ಲಿರ್ತಕ್ಕಂಥದ್ದು. ಈ ಎಲ್ಲಾ ವ್ಯವಸ್ಥೆಗೆ ಯಾವ ಒಂದು ನಾವು ಸುಧಾರಣಾ ವ್ಯವಸ್ಥೆಯನ್ನ ಕಂಡುಕೊಂಡಿದ್ದೀವಿ ಅಂತಂದ್ರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಟಿವ್ ಸಿಸ್ಟಮ್ ವ್ಯವಸ್ಥೆಯನ್ನ ಕಂಡುಕೊಂಡಿದ್ದಾವೆ. ಈ ಪಬ್ಲಿಕ್ ಡಿಸ್ಟ್ರಿಬ್ಯೂಟಿವ್ ಸಿಸ್ಟಮ್ ಹೀಗಂದ್ರೆ ಏನು ಅನ್ನೋದನ್ನ ನಾನು ಈ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಭಾಗ 3 ಆ ವಿಡಿಯೋಗಳನ್ನು ಮತ್ತೆ ತುಂಬಾ ಹೆಚ್ಚು ಸುದೀರ್ಘವಾಗಿ ಚರ್ಚೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಯಾಕಂದ್ರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಟಿವ್ ಸಿಸ್ಟಮ್ ಯಾವಾಗ ಜಾರಿ ಬಂತ ಅನ್ನೋದ್ರ ಪ್ರಶ್ನೆ ಕೇಳ್ತಿರ್ತಾನೆ. ಸೊ ಇಷ್ಟು ನೀವು ಇವತ್ತು ನೆನ್ಪಿಟ್ಕೊಳ್ಳಕ್ಕೆ ಸಾಧ್ಯ ಆಗಿರಬೇಕು ಫ್ರೆಂಡ್ಸ್. ಇವತ್ತ ಅಂತ್ಯೋದಯ ಅನ್ನ ಯೋಜನೆ,
ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಪ್ರೋಗ್ರಾಮ್ ಅಂಡ್ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾನೆ. ಅವುಗಳನ್ನ ನೆನ್ಪಿಟ್ಕೊಳ್ಳಕ್ಕೆ ಸಾಧ್ಯ ಆಗಿರ್ಬೇಕು. ಆದ್ಮೇಲೆ ಇಷ್ಟರವರೆಗೂ ನಾನು ಕೊಟ್ಟಿರುವಂತಹ ಅಷ್ಟು ವಿಷಯಗಳು ತಮಗೆಲ್ಲರಿಗೂ ತುಂಬಾ ಹೆಚ್ಚಾಗಿ ಮನವರಿಕೆ ಆಗಿದೆ ಅನ್ನೋದನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಈ ಒಂದು ಕ್ಲಾಸ್ ಅನ್ನ ಇವತ್ತಿಗೆ ಮುಗಿಸ್ತೇನೆ. ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಈ ಆಹಾರ ಭದ್ರತಾ ಕಾಯ್ದೆಯ ದೃಷ್ಟಿಕೋನದೊಳಗ ರಾಜ್ಯ ಸರ್ಕಾರಗಳು ಅಂದ್ರೆ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಆಹಾರದ ಯೋಜನೆಗಳಿದಾವೆ. ಆ ಆಹಾರದ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ನಾನು ಚರ್ಚೆ ಮಾಡ್ತೇನೆ. ನೆನಪಿರ್ಲಿ, ಈ ಒಂದು ಯೋಜನೆಯನ್ನ ಅಂದ್ರೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಯೋಜನೆಯನ್ನ ಕಟು ಟೀಕೆ ಮಾಡಿರುವ ರಾಜ್ಯಗಳಲ್ಲಿ ಪ್ರಥಮ ಸ್ಥಾನ ಅಂತಂದ್ರೆ ತಮಿಳುನಾಡು. ಈ ಯೋಜನೆ ಅಂದ್ರೆ ತೀವ್ರವಾಗಿ ಖಂಡಿಸಿದೆ. ಅದು ಆಕ್ಚುಲಿ ಈ ರೀತಿ ಜಾರಿ ತಗೊಂಡ್ ಬಂದಪ್ಪ ಅಂತಂದ್ರೆ ನಮ್ಮ ರಾಜ್ಯದಲ್ಲಿರುವಂತಹ ಫಲಾನುಭವಿಗಳಿಗೆ ತೊಂದರೆ ಆಗೋದು ಸತ್ಯ. ಹೀಗಾಗಿ ಇದನ್ನು ತುಂಬಾ ಹೆಚ್ಚು ವಿರೋಧಿಸ್ತಾ ಇದ್ದಾರೆ ಯಾರು, ತಮಿಳುನಾಡು. ಸೊ ಅದನ್ನ ಆಧಾರವಾಗಿ ಇಟ್ಕೊಂಡು ಇಲ್ಲಿ ಯಾಕಂದ್ರೆ ಅಂದ್ರೆ ತಮಿಳುನಾಡೊಳಗೆ ಫ್ರೀ ಆಗಿ ಉಚಿತ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಈಗ ಮೈಗ್ರೆಂಟ್ ಬಂದಪ್ಪ ಅಂದ್ರೆ ಅವ್ರ ಕಡೆ ದುಡ್ಡು ಇಸ್ಕೊಂಡು ಕೊಡೋದ್ರೊಳಗೆ ಅಲ್ಲೇನಾಗ್ತದಪ್ಪ ಅಂತಂದ್ರೆ ಸ್ವಲ್ಪ ಏನಾದ್ರು ಅಸ್ತವ್ಯಸ್ತ ಮತ್ತು ಅವ್ಯವಸ್ಥೆ ಕಾಡ್ಬೋದು ಅನ್ನೋದನ್ನ ದೃಷ್ಟಿಕೋನ ಇಟ್ಕೊಂಡು ಸರ್ಕಾರ ಏನ್ ಮಾಡ್ತಿದೆ, ಕೇಂದ್ರ ಸರ್ಕಾರದ ಕಡೆ ಬೆಟ್ಟು ತೋರಿಸ್ತಾ ಇದೆ, ಯಾವುದು ತಮಿಳುನಾಡು. ಸೊ ಅದನ್ನ ಆನಂತರ ಚರ್ಚೆ ಮಾಡೋಣ. ಸೊ ಇದು ನೆನ್ಪಿಟ್ಕೊಳ್ಳಕ್ಕೆ ಸಾಧ್ಯ ಆಗಿರ್ಬೇಕು ಫ್ರೆಂಡ್ಸ್. ಈ ಆಹಾರ ಭದ್ರತಾ ಕಾಯ್ದೆಯಡಿ ರಾಜ್ಯ ಸರ್ಕಾರದ ಜಾರಿಗೆ ತಂದಿರುವಂತಹ ಪ್ರಮುಖ ಆಹಾರ ಯೋಜನೆ ಯಾವುದು ಅನ್ನೋದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಚರ್ಚೆ ಮಾಡ್ತೇನೆ. ಅಂದ್ರೆ ಈಗ ಕರ್ನಾಟಕದೊಳಗಿರುವಂತಹ ಈ ಆಹಾರ ಯೋಜನೆ ಅಂತಂದ್ರೆ ಪ್ರೆಸೆಂಟ್ ಅನ್ನಭಾಗ್ಯ ಯೋಜನೆ, ಹೌದಲ್ವಾ? ಈ ಅನ್ನಭಾಗ್ಯ ಯೋಜನೆ ಮೇಲೆ ಪರ ಮತ್ತು ವಿರೋಧಗಳಂತೂ ಸಾಕಷ್ಟು ಹೆಚ್ಚಿದವು. ನೆನಪಿರ್ಲಿ, ಮುಂದಿನ ವಿಡಿಯೋದೊಳಗ ಅನ್ನಭಾಗ್ಯ ಯೋಜನೆಯ ಜಾರಿಯ ಹಿಂದಿನ ಕತೆ ಏನು ಅನ್ನೋದ್ರ ಕುರಿತು ತುಂಬಾ ಹೆಚ್ಚು ಸುದೀರ್ಘವಾಗಿ ಚರ್ಚೆ ಮಾಡ್ತೇನೆ. ಯಾಕಂದ್ರೆ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನಭಾಗ್ಯ ಯೋಜನೆಯ ಪರ ಮತ್ತು ವಿರೋಧಗಳ ಕುರಿತಾದ ಚರ್ಚೆ ಆಗ್ತಿರ್ತದೆ. ಯಾಕಂದ್ರೆ ಪ್ರೆಸೆಂಟ್ ಅನ್ನಭಾಗ್ಯ ಯೋಜನೆ ತುಂಬಾ ಹೆಚ್ಚು ಪ್ರಚಲಿತದಿದೆ. ಯಾಕೆ ಅಂದ್ರೆ ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯನ್ನ ತೆಗೆದು ಹಾಕ್ಬೇಕಂತ ಆಲೋಚನೆ ಮಾಡಿದಾಗ ಒತ್ತಡ ಬಿದ್ದು ಮತ್ತೆ ಅನ್ನಭಾಗ್ಯ ಯೋಜನೆಯನ್ನ ಹಾಗೆ ಉಳಿಸ್ಕೊಂಡಾದ. ಈ ಹಿಂದೆ 7 ಕೆಜಿ ಅಕ್ಕಿ ಕೊಡ್ತಾ ಇದ್ದದನ್ನ ಇವಾಗ 5 ಕೆಜಿ ಅಕ್ಕಿಗೆ ನಿಯಂತ್ರಣ ಮಾಡಿದ್ದಾರೆ. ಸೊ ಈ ಎಲ್ಲಾ ದೃಷ್ಟಿಕೋನ ಇಟ್ಕೊಂಡು ರಾಜ್ಯ ಸರ್ಕಾರಕ್ಕೆ ಅಂದ್ರೆ ಪ್ರಸ್ತುತ ರಾಜ್ಯದ ಜನತೆಗೆ ಅನ್ನಭಾಗ್ಯ ಯೋಜನೆ ಅಗತ್ಯತೆ ಇದೆಯೋ ಅಥವಾ ಇಲ್ವೋ ಅನ್ನೋದ್ರ ಕುರಿತು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತುಂಬಾ ಸುದೀರ್ಘವಾಗಿ ಚರ್ಚೆ ಮಾಡೋಣ. ಇವುಗಳ ಜೊತೆಗೆ ಈ ಎಲ್ಲಾ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಲಿಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಜಾರಿ ತಗೊಂಡ್ಬಂದಿರುವಂತಹ ಯೋಜನೆಗಳಿದಾವಲ್ವಾ, ಇವುಗಳು ಯಾವ ರೀತಿಯಾಗಿ ಜಾರಿಯಲ್ಲಿ ಇರ್ತವೆ ಅಥವಾ ಆಹಾರ ಧಾನ್ಯಗಳನ್ನು ಸಂಗ್ರಹ ಮಾಡುವಂತಹ ವ್ಯವಸ್ಥೆ ಹೇಗಿರುತ್ತದೆ. ಈಗ ಫಾರ್ ಎಕ್ಸಾಂಪಲ್ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಪಬ್ಲಿಕ್ ಡಿಸ್ಟ್ರಿಬ್ಯೂಟರ್ ಆಫ್ ಸಿಸ್ಟಮ್, ಇವೆಲ್ಲವನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಚರ್ಚೆ ಮಾಡ್ತೇನೆ. ಜೊತೆಗೆ ನ್ಯಾಯಬೆಲೆ ಅಂಗಡಿಗಳು ಹೇಗೆ ಕಾರ್ಯನಿರ್ವಹಣೆ ಮಾಡಬೇಕು ಅನ್ನೋದ್ರ ಮೇಲೂ ಕೂಡ ಪಡಿತರ ಖಾತ್ರಿ ಯೋಜನೆ ಇದೆ. ಆಮೇಲೆ ಅನ್ನಭಾಗ್ಯ ಅದಾಲತ್ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅದನ್ನ ನಾನು ಮುಂದಿನ ತರಗತಿಯಲ್ಲಿ ನಿಮ್ ಮುಂದೆ ಚರ್ಚೆ ಮಾಡ್ತೀನಿ. ಫ್ರೆಂಡ್ಸ್, ಆದ್ಮೇಲೆ ನಾನು ಕೊಟ್ಟಿರುವ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತನಪ್ಪ ಅಂತಂದ್ರೆ ದಯವಿಟ್ಟು ಒಂದು ಲೈಕ್ ಬಟನ್ ಕೊಡೋದ್ರ ಮೂಲಕ ನಿಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ರಿ. ಜೊತೆಗೆ ಇಲ್ಲಿ ಕೊಡುವಂತಹ ವಿಷಯಗಳು ನಿಮ್ಮ ಸಾಕಷ್ಟು ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪಿಸೋದಕ್ಕೆ ಸಾಧ್ಯ ಆಗಿರ್ಬೇಕು. ಆದ್ಮೇಲೆ ಸಾಕಷ್ಟು ಈ ಒಂದು ಮಾಹಿತಿಯನ್ನ ಅಥವಾ ಈ ಒಂದು ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡೋದ್ರ ಮೂಲಕ ಈ ಒಂದು ಸೌಲಭ್ಯವನ್ನ ಅವ್ರಿಗೂ ಕೂಡ ತಲುಪಿಸ್ರಿ ಅಂತ ಹೇಳ್ತೇನೆ. ಇನ್ನು ಈ ಒಂದು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ. ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನೇರವಾಗಿ ನಿಮ್ಮ ಮೊಬೈಲ್ಗೆ ತಲುಪೋದಕ್ಕೆ ಸಾಧ್ಯ ಆಗ್ತದೆ. ಆದ್ಮೇಲೆ ಮುಂದಿನ ತರಗತಿಯಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಭಾಗ 3 ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗ ಮಾಹಿತಿ ಕೊಡ್ತೇನೆ. ಸೊ ಮುಂದಿನ ವಿಡಿಯೋದೊಳಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.